ಬಹಳಷ್ಟು ಮಂದಿ ಬ್ಲೇಕ್ ಅವರನ್ನ ಒಬ್ಬ ಕಲಾವಿದ ಅನ್ನುವಂಥ ರೀತಿಯಲ್ಲಿ ನೋಡೋದೇ ಇಲ್ಲ. ಆ ನಂತರ ಅವರಿಗೆ ಪ್ರಾಬ್ಲಮ್ಸ್ಗಳು ಶುರುವಾಗ್ತವೆ. ಮೊದಲಿಗೆ ತನ್ನ ಕಲೆಯಿಂದನೇ ಜೀವನವನ್ನ ಸಾಗಿಸುವಂತಹ ಒಂದಿಷ್ಟು ಹಣವನ್ನ ಅರ್ನ್ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಆ ನಂತರದ ಸಂದರ್ಭದಲ್ಲಿ ತನ್ನ ಕಲೆಯಿಂದ ಜೀವನವನ್ನ ನಡೆಸುವಂತಹದ್ದು ಎಲ್ಲೋ ಒಂದ್ ಕಡೆ ಕಷ್ಟ ಆಗ್ತದೆ. ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು 1924ರ ನಂತರ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆ ನಂತರ 1927 ಆಗಸ್ಟ್ ತಿಂಗಳಲ್ಲಿ ಮರಣವನ್ನು ಹೊಂದಿರ್ತಾರೆ. ಇದು ಅವರ ಜೀವನದ ಒಂದು ಸಂಕ್ಷಿಪ್ತವಾಗಿರುವಂತ ನೋಟ. ಇನ್ನು ಬ್ಲೇಕಿನ ಪರ್ಸನಾಲಿಟಿಯ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಮಾತಾಡಿದ್ರೆ ಅಲ್ಲೂ ಕೂಡ ಕೆಲವು ಕುತೂಹಲಕಾರಿಯಾಗಿರುವಂತ ಸಂಗತಿಗಳಿದೆ. ಬ್ಲೇಕ್ ವಾಸ್ ಸೀಯಿಂಗ್ ಥಿಂಗ್ಸ್. ಸೊ ಅಂದ್ರೆ ಬ್ಲೇಕ್ ಅವರಿಗೆ ಚಿಕ್ಕ ಸೀಯಿಂಗ್ ಥಿಂಗ್ಸ್, ಸೀಯಿಂಗ್ ವಿಷನ್ಸ್, ಹಾಗೆಲ್ಲ ಒಂದ್ ಕಡೆ ಏನೇನೋ ಕಾಣಿಸ್ತಾ ಇರುತ್ತೆ ಅನ್ನುವಂತಹದ್ದು ನಾವು ಅವರ ಜೀವನದ ಬಗ್ಗೆ ಓದಿದಾಗ ಕಾಣುತ್ತೆ. ಅವ್ರಿಗೆ ಚಿಕ್ಕ ವಯಸ್ಸು ಅಂದ್ರೆ ಇನ್ನು 8ನೇ ವಯಸ್ಸಿಗೆ ಅವ್ರಿಗೆ ಒಂದು ಮರ ಕಾಣಿಸಿರುತ್ತಂತೆ. ಅದರಲ್ಲಿ ಏಂಜಲ್ಸ್ ಗಳಿರುವಂತ ಕ್ರಿಶ್ಚಿಯಾನಿಟಿಯನ್ನ ನೋಡ್ತೀವಿ, ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಸೊ ಅಲ್ಲಿ ದೇವತೆಗಳಿರುವಂತ ಒಂದು ಮರವನ್ನು ಅವರು ಸುಮಾರು 8ನೇ ವಯಸ್ಸಿಗೆ ಅವರು ನೋಡಿರ್ತಾರಂತೆ. ಆ ನಂತರ ಅವರ ಬಹಳ ಇಷ್ಟಪಡುವಂತ ಒಬ್ಬ ಬ್ರದರ್ ಇರ್ತಾರೆ, ರಾಬರ್ಟ್ ಅಂತ ಹೇಳಿ. ಅವ್ರು 1987ರಲ್ಲಿ ಅವರ ಮರಣ ಅಂತಾರೆ, ಬ್ಲೇಕರ ಸಹೋದರ. ಆದ್ರೆ ನಂಬಿಕೆ ಏನಿದೆಯಪ್ಪ ಅಂತಂದ್ರೆ ಬ್ಲೇಕ್ ಅವರು ತಮ್ಮ ಮರಣ ಹೊಂದಿದಂತಹ ಒಬ್ಬ ಸಹೋದರನ ಒಂದು ಆತ್ಮದ ಜೊತೆ ನಿರಂತರವಾಗಿ ಅವರು ಕಾನ್ವರ್ಸೇಷನ್ ಅನ್ನ ಮಾಡ್ತಾ ಇರ್ತಾರೆ. ಅವರ ಕಾವ್ಯದಲ್ಲಿ, ಅವರ ಕಲೆಯಲ್ಲಿ ಈ ಒಂದು ಕಾನ್ವರ್ಸೇಷನ್ ಅನ್ನುವಂಥದ್ದು ಬಹಳಷ್ಟು ಸಹಾಯವನ್ನು ಕೂಡ ಮಾಡಿರುತ್ತೆ ಅನ್ನುವಂಥದ್ದು ಕೂಡ ಒಂದು ನಂಬಿಕೆ ಇದೆ. ಡಾಕ್ಯುಮೆಂಟೆಡ್ ಆಗಿರುವಂತ ಮಾಹಿತಿ ಇದು. ಹಾಗಾಗಿ ಎಲ್ಲ ಒಂದ್ ಕಡೆ ಬ್ಲೇಕ್ ಒಬ್ಬ ಕಲಾವಿದ ಆಗಿ, ಒಬ್ಬ ಕವಿಯಾಗಿ ನಮ್ಗೆ ಕಾಣಿಸ್ಕೊಳ್ತಾರೆ. ಬಹಳಷ್ಟು ಇಂಪ್ರೆಷನ್ ಕೂಡ ಮಾಡಿರ್ತಾರೆ. 1800 ಅಂದ್ರೆ ಅವರ ಕಾಲದಲ್ಲಿ ಅವರಿಗೆ ಗುರುತಿಸಲ್ಪಡದೇ ಹೋದ್ರು ಕೂಡ ಆ ನಂತರದ ಸಮಯದಲ್ಲಿ 1825ರಲ್ಲಿ ಬ್ಲೇಕ್ ಅವ್ರನ್ನ ಕ್ರಾಬ್ ರಾಬಿನ್ಸನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮೀಟ್ ಮಾಡ್ತಾರೆ. ಇವರು ತುಂಬಾ ಒಳ್ಳೆಯ ಸ್ನೇಹಿತರು ವರ್ಡ್ಸ್ವರ್ತ್ ಮತ್ತೆ ಕಾಲ್ರಿಡ್ಜ್ಗೆ, ಬ್ಲೇಕಿನ ಕಂಟೆಂಪರರೀಸ್. ಸೊ ಇವರ ಒಬ್ಬ ಕಂಟೆಂಪರರಿ ಆಗಿರುವಂತ ರಾಬಿನ್ಸನ್ ಅವರು ಬ್ಲೇಕ್ ಅವರನ್ನ ಅವರ ಕಲೆಯನ್ನ, ಅವರ ಕಾವ್ಯವನ್ನ ನೋಡಿ ಬ್ಲೇಕ್ ಈಸ್ ಎ ಯೂನಿಯನ್ ಆಫ್ ಜೀನಿಯಸ್ ಅಂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾರೆ. ಅಂದ್ರೆ ಹೀಸ್ ಸಚ್ ಎ ವರ್ಸಟೈಲ್ ಕ್ಯಾರೆಕ್ಟರ್ ಅಂತ. ಅಂದ್ರೆ ಒಬ್ಬ ಜೀನಿಯಸ್ ಒಂದ್ ಕಡೆ ಆದ್ರೆ ಒಂದಿಷ್ಟು ಹುಚ್ಚತನ ಕೂಡ ಅವರಲ್ಲಿ ಇತ್ತು ಅನ್ನುವಂತಹದನ್ನ ನಾ ಹೇಳಿದ್ನಲ್ಲ. ಹಿ ವಾಸ್ ಸೀಯಿಂಗ್ ಥಿಂಗ್ಸ್, ಹಿ ವಾಸ್ ಸ್ಪೀಕಿಂಗ್ ಅಬೌಟ್ ದೆಮ್. ಸೊ ಇದೆಲ್ಲದನ್ನು ನೋಡ್ಕೊಂಡು ಏನು ಅವರಿಗೆ ಈ ರೀತಿಯಾದಂತಹ ಮಾತುಗಳನ್ನು ಕೂಡ ಅವರ ಬಗ್ಗೆ ಹೇಳಲಾಗುತ್ತೆ. ಇನ್ನು ಬ್ಲೇಕ್ ಒಬ್ಬ ತುಂಬಾ ಐಡಿಯಲಿಸ್ಟ್. ಅವ್ರಿಗೆ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ಬಹಳಷ್ಟೇ ಕನಸುಗಳಿರುತ್ತೆ ಅಥವಾ ಹೋಪ್ಸ್ ಇರುತ್ತೆ. ಆ ಒಂದು ಕಾರಣದಿಂದ ಅವರು ಒಂದು ಪುಸ್ತಕವನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಫ್ರೆಂಚ್ ರೆವಲ್ಯೂಷನ್ ಬಗ್ಗೆನೆ, ಫ್ರಾನ್ಸಿನ ಕ್ರಾಂತಿಯ ಬಗ್ಗೆ 1789ರಲ್ಲಿ ಅವರು ಒಂದು ಪುಸ್ತಕವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಬಹಳ ಬೇಗ ಭ್ರಮ ನಿರಸನ ಆಗೋಗ್ಬಿಡುತ್ತೆ. ಈ ಸೆಪ್ಟೆಂಬರ್ ಮ್ಯಾಸಕರ್ ಅನ್ನುವಂಥದ್ದು ನಡೆಯುತ್ತೆ, ಇತಿಹಾಸದಲ್ಲಿದೆ. ಜೈಲಲ್ಲಿ ಬಹಳಷ್ಟು ಕೈದಿಗಳನ್ನ ಕೊಲ್ಲಲಾಗುತ್ತೆ. ಅಂತಹ ಘಟನೆಗಳು ಆದಾಗ ಬ್ಲೇಕ್ಗೆ ಬಹಳಷ್ಟು ಭ್ರಮ ನಿರಸನ ಆಗ್ಬಿಟ್ಟು ಅವರು ಆ ಪುಸ್ತಕದ ಬಹಳಷ್ಟು ಭಾಗವನ್ನ ಅವರೇ ನಾಶ ಮಾಡ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅವರ ಹೋಪ್ಸ್ ಅನ್ನುವಂಥದ್ದು ಹೋಪ್ಲೆಸ್ ಆಗಿರುವಂತ ಸಿಚುವೇಶನ್ಗೆ ಕನ್ವರ್ಟ್ ಆದಾಗ, ಬದಲಾದಾಗ ಅವ್ರಿಗೆ ಆ ರೆವಲ್ಯೂಷನ್ ಅಲ್ಲೇ ನಂಬಿಕೆ ಹೋಗಿ ಆ ಪುಸ್ತಕವನ್ನ ಅವರು ಬಹಳಷ್ಟು ನಾಶ ಮಾಡ್ಬಿಡ್ತಾರೆ. ಅವ್ರು ಬದುಕಿರೋರ್ಗು ಕೂಡ ಆ ಪುಸ್ತಕ ಪ್ರಕಟ ಆಗೋದಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಇದು ಬ್ಲೇಕಿನ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದು ಸಂಕ್ಷಿಪ್ತವಾಗಿರುವಂತ ಮಾಹಿತಿ.
ಸಾರಿ ಟು ಡಿಸ್ಟರ್ಬ್. ಕೆಲವರು ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ ಆರ್ಗನೈಸರ್ಸ್ಗೆ. ಏನಾದ್ರು ಅವ್ರು ಕೇಳೋದು ಇರುತ್ತಾ ಅಥವಾ ಮಧ್ಯದಲ್ಲಿ ಪ್ರಶ್ನೆಗಳನ್ನ ತಗೋಬಹುದಾ, ಏನು ಅನ್ನೋದು ಮಾಹಿತಿ ನನಗೆ ಬೇಕು. ಸರ್ ಇಲ್ಲ ಸರ್, ಪ್ರಶ್ನೆ ಕೊನೆಗೆ ಚರ್ಚೆಯಲ್ಲಿ ತಗೋಬಹುದು ಸರ್. ಓಕೆ ಓಕೆ ಸರಿ ಸರ್, ಸರಿ ಸರಿ. ಓಕೆ, ಇನ್ನ ಪ್ಲೇಖೆ ಅವರ ಜೀವನದ ಬಗ್ಗೆ ಇಷ್ಟು ಮಾಹಿತಿ ಆದ ನಂತರ ಇನ್ನ ನಾವು ಅವರ ಕಾಲದ ಬಗ್ಗೆ ಮಾತಾಡೋದಾದ್ರೆ, ಮೊದಲೇ ಹೇಳಿದಾಗೆ ಒಬ್ಬ ಲೇಖಕನಿಗೆ ಆತನ ಕಾಲ ಘಟ್ಟ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಲೇಖನ ನಾವು ಐಡೆಂಟಿಫೈ ಮಾಡುವಂಥದ್ದು ಒಬ್ಬ ರೊಮ್ಯಾಂಟಿಕ್ ಕವಿ ಅಂತ, ರೊಮ್ಯಾಂಟಿಕ್ ಪೀರಿಯಡ್ಗೆ ಸೇರಿರ್ತಾರೆ. ಈ ರೊಮ್ಯಾಂಟಿಕ್ ಪೀರಿಯಡ್ ಯಾವಾಗ ಶುರುವಾಯ್ತು, ಯಾವಾಗ ಮುಗಿತು ಅನ್ನುವಂಥದ್ದು ಹಲವಾರು ಡೇಟ್ಸ್ ಗಳಿವೆ. ರಫ್ ಆಗಿ ಹೇಳೋದಾದ್ರೆ 1798 ಪ್ರಾರಂಭ ಆಗಿ 1837 1850 ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಲದಲ್ಲಿ ಮುಗಿಯಿತು ಅಂತ ಹೇಳ್ತೀನಿ. ಇದು ಪ್ರಾರಂಭ ಆಗಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆ ಯುರೋಪ್ ಅಲ್ಲಿ ಪ್ರಾರಂಭ ಆದ್ರೂ ಕೂಡ ಇಂಗ್ಲೆಂಡ್ ಅಲ್ಲಿ ಅದು ಬಹಳಷ್ಟು ಜನಪ್ರಿಯ ಆಯ್ತು. ಇದು ಕೂಡ ಯಾತಕ್ಕೋಸ್ಕರ ಪ್ರಾರಂಭ ಆಯ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಏಜ್ ಆಫ್ ಎನ್ಲೈಟನ್ಮೆಂಟ್ ಗೆ ಒಂದು ರಿಯಾಕ್ಷನ್ ಆಗಿ ಇದು ಪ್ರಾರಂಭ ಆಯ್ತು ಅನ್ನೋದನ್ನು ನಾವು ಗಮನಿಸಬಹುದು. ಏಜ್ ಆಫ್ ರೀಸನ್, ಏಜ್ ಆಫ್ ಎನ್ಲೈಟನ್ಮೆಂಟ್ ಅಥವಾ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಜನರ ಜೀವನ ಬಹಳಷ್ಟೇ ಬದಲಾಗಿ ಹೋಗ್ಬಿಡುತ್ತೆ. ಇದು ಕೆಲವರಿಗಂತೂ ಪ್ರಾಬ್ಲಮ್ ಅನ್ನ ಕೊಡುತ್ತೆ, ಲೇಖಕರಿಗೆ, ಚಿಂತಕರಿಗೆ. ಜನರ ಜೀವನ ಏನಪ್ಪಾ ಇಷ್ಟೊಂದು ಡ್ರಾಸ್ಟಿಕ್ ಆಗಿ ಬದಲಾಗ್ತಾ ಇದೆಯಲ್ಲ. ಯಾಕಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ನಂತರ ಜನರ ಜೀವನದಲ್ಲಿ ಅಂತಹ ಏನು ಪಾಸಿಟಿವ್ ಆಗಿರುವಂತಹ ಬದಲಾವಣೆಗಳೇನು ಕಾಣಿಸೋದಿಲ್ಲ. ಬಹಳಷ್ಟು ಕೆಟ್ಟ ಒಂದು ಸನ್ನಿವೇಶಗಳಲ್ಲಿ ಜನ ಕೆಲಸ ಮಾಡುವಂತಹ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ಇನ್ನ ಫಾರ್ಮಿಗೆ ಬಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿರುವಂತ ಕನ್ವೆನ್ಷನ್ ಆಗಿರುವಂತ ಫಾರ್ಮ್ ಅನ್ನ ಲಿಟ್ರೇಚರ್ ಬೆಳೆಸಬೇಕಾಗಿರುತ್ತೆ. ಆ ನಂತರ ಎಲ್ಲದಕ್ಕೂ ಕೂಡ ರೀಸನ್ ಅನ್ನುವಂಥದ್ದು ಮತ್ತೆ 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 ಬೆಳೆಸಲಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಚಿಂತಕರಿಗೆ, ಲೇಖಕರಿಗೆ ಒಂದಿಷ್ಟು ಬೇಸರ ಆಗಿ ಅದರ ವಿರುದ್ಧ ಅವರು ಬರೆಯೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಸೊ ಹಾಗಾಗಿ ಇದರ ಎಕ್ಸಾಕ್ಟ್ಲಿ ಆಪೋಸಿಟ್ ಅನ್ನೋ ತರನೇ ಲೇಖನಗಳು ಪ್ರಾರಂಭ ಆಗುತ್ತೆ, ಬರಹಗಳು ಪ್ರಾರಂಭ ಆಗುತ್ತೆ. ಎಮೋಷನ್ಸ್ ಗೆ ಬೆಲೆ ಇರಲಿಲ್ಲ ಮೊದಲು, ಫೀಲಿಂಗ್ಸ್ ಗಳಿಗೆ ಬೆಲೆ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಈ ತರದೆಲ್ಲದೂ ಕೂಡ ಇದ್ದಿದ್ರಿಂದ ಅದರಿಂದ ಹೊರಗಡೆ ಬರಬೇಕು, ಮತ್ತೆ ನಾವು ಎಮೋಷನ್ಸ್ ಗೆ ಹೋಗ್ಬೇಕು, ಮತ್ತೆ ನಮ್ಗೆ ಭಾವನೆಗಳಿಗೆ ಮುಖ್ಯ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕು, ನಮ್ಮ ಭೂತಕಾಲದ ಗತಕಾಲದ ವೈಭವವನ್ನ ನಾವು ಜ್ಞಾಪಿಸ್ಕೊಳ್ಬೇಕು. ಈ ತರದ್ದೆಲ್ಲದೂ ಕೂಡ ಒಂದು ಯೋಚನೆಗಳನ್ನ ಇಟ್ಕೊಂಡು ರೊಮ್ಯಾಂಟಿಕ್ ಪೀರಿಯಡ್, ರೊಮ್ಯಾಂಟಿಸಿಸಮ್ ಅನ್ನೋ ಪ್ರಾರಂಭ ಆಗುತ್ತೆ. ನಾವು ನ್ಯಾಚುರಲ್ ವರ್ಲ್ಡ್ ಜೊತೆ ಕನೆಕ್ಷನ್ ಅನ್ನ ಇಟ್ಕೋಬೇಕು, ಇಂಡಸ್ಟ್ರಿಗಳು, ಸಿಟಿಗಳು ಇವುಗಳಿಂದ ದೂರ ಹೋಗ್ಬೇಕು, ಕೆಲವೊಂದ್ ಕಡೆ ಮರಳಿ ಪ್ರಕೃತಿಯ ಕಡೆಗೆ ಹೋಗ್ಬೇಕು, ಸಾಧಾರಣವಾಗಿರುವಂತ ಸಿಂಪಲ್ ಆಗಿರುವಂತ ಜೀವನ ಶೈಲಿಯನ್ನ ಅಡಾಪ್ಟ್ ಮಾಡ್ಕೋಬೇಕು. ಈ ತರದೆಲ್ಲ ಒಂದಿಷ್ಟು ಯೋಚನೆಗಳಿಂದ ರೊಮ್ಯಾಂಟಿಸಿಸಮ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಕೆಲವು ನಾವೇನಾದ್ರೂ ಈ ರೊಮ್ಯಾಂಟಿಸಿಸಮ್ ಗುಣಗಳನ್ನ ನೋಡೋದಾದ್ರೆ, ಕ್ವಾಲಿಟೀಸ್ ಗಳನ್ನ ಅಥವಾ ಸ್ಯಾಲೆಂಟ್ ಫೀಚರ್ಸ್ ಅಂತ ಏನ್ ಹೇಳ್ತೀವಿ ಅನ್ನೋ ನೋಡೋದಾದ್ರೆ, ನಮ್ಮ ಮೊದಲೇ ಹೇಳಿರುವಾಗ ಭಾವನೆಗಳಿಗೆ ಇಲ್ಲಿ ಒಂದಿಷ್ಟು ಸ್ಪೇಸ್ ಅನ್ನ ಕೊಡಲಾಗುತ್ತೆ. ಅದು ನಾವು ವರ್ಡ್ಸ್ವರ್ತ್ ಆಗಿರ್ಬೋದು, ಅಥವಾ ಬ್ಲೇಕ್ ಆಗಿರ್ಬೋದು, ಕೀಟ್ಸ್ ಆಗಿರ್ಬೋದು, ಶೆಲ್ಲಿ ಆಗಿರ್ಬೋದು, ಇವರ ಒಂದು ಕವನಗಳನ್ನ, ಇವರ ಒಂದು ಕಾವ್ಯವನ್ನ ನೋಡೋದು ಬಹಳಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಭಾವನೆಗಳಿಗೆ ಎಷ್ಟೊಂದು ಪ್ರಮುಖವಾಗಿರುವಂತ ಜಾಗವನ್ನ ಅಲ್ಲಿ ನೀಡಲಾಗಿದೆ ಅನ್ನುವಂಥದ್ದು. ಸೊ ಈ ಭಾವನೆಗಳು ಬಹಳಷ್ಟು ಮುಖ್ಯ ಆಗುತ್ತೆ ರೊಮ್ಯಾಂಟಿಸಿಸಮ್ ಅಲ್ಲಿ. ಹಾಗೆ ಈ ಪ್ರೋಗ್ರೆಸ್ ಅನ್ನುವಂಥದ್ದು ಹೇಳಿದಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಪ್ರೋಗ್ರೆಸ್, ಇದೊಂದು ಕ್ರಿಟಿಕ್ ಅನ್ನ, ಇದನ್ನ ಕ್ರಿಟಿಕ್ ಮಾಡಲಾಗುತ್ತೆ ಮತ್ತೆ ಮತ್ತೆ
ರೊಮ್ಯಾಂಟಿಸಿಸಮ್ ರೊಮ್ಯಾಂಟಿಕ್ ಲಿಟ್ರೇಚರ್ ಅಲ್ಲಿ ಇದನ್ನ ಕ್ರಿಟಿಸೈಸ್ ಮಾಡಲ್ಲ, ಕ್ರಿಟಿಕ್ ಮಾಡಲಾಗಿದೆ. ಈ ಪ್ರೋಗ್ರೆಸ್ ಅಂತಂದ್ರೆ ಅರ್ಬನೈಸೇಷನ್, ನಗರಗಳ ನಿರ್ಮಾಣ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತಹ ಕಂಡೀಷನ್ಸ್ಗಳು ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಮತ್ತೆ ಬಡವರು ಮತ್ತೆ ಶ್ರೀಮಂತರ ನಡುವೆ ಬಹಳ ಒಂದು ಛಾಸಮ್ ಅಂತೀವಿ, ಏನ್ ಹೇಳ್ಬೇಕು ಕನ್ನಡದಲ್ಲಿ, ಅದರ ಒಂದು ಡಿಫರೆನ್ಸ್ ಏನಿರುತ್ತೆ ಅದು ಬಹಳಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಅದು ಕಮ್ಮಿ ಆಗುದಿಲ್ಲ. ಒಂದು ಗ್ಯಾಪ್ ಅನ್ನುವಂತಹದ್ದು, ಬಡತನ ಮತ್ತೆ ಸಿರಿವಂತಿಕೆಯ ಗ್ಯಾಪ್ ಅನ್ನುವಂಥದ್ದು ಕೆಲವೊಂದ್ ಕಡೆ ಕಮ್ಮಿ ಆಗ್ಬೇಕಾಗಿತ್ತು, ಆದ್ರೆ ಅದು ಕಮ್ಮಿ ಆಗೋದಿಲ್ಲ. ಸೊ ಅದು ಜಾಸ್ತಿ ಆಗ್ತಾನೆ ಹೋಗಿರುತ್ತೆ. ಸೊ ಇದನ್ನೆಲ್ಲದನ್ನು ಕೂಡ ರೊಮ್ಯಾಂಟಿಕ್ ಲಿಟ್ರೇಚರ್ ಕ್ರಿಟಿಕ್ ಮಾಡುತ್ತೆ. ಆ ನಂತರ ನಾನು ಮೊದಲೇ ಹೇಳ್ದಾಗೆ ಪ್ರಕೃತಿ ಅನ್ನುವಂಥದ್ದು, ನಿಸರ್ಗ ಅನ್ನುವಂಥದ್ದು ಈ ರೊಮ್ಯಾಂಟಿಕ್ ಲಿಟ್ರೇಚರ್ ಅಲ್ಲಿ ಮತ್ತೆ 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 ನಮಗೆ ಎದ್ದು ಕಾಣುತ್ತೆ. ಅದು ಬಹಳ ಪ್ರಮುಖವಾಗಿರುವಂತಹ ನಮ್ಮ ಕವಿಗಳಲ್ಲಿ ಬ್ಲೇಕ್ ಆಗಿರ್ಬೋದು, ಬ್ಲೇಕ್ ಅಲ್ಲಿ ಸ್ವಲ್ಪ ಕಾಣುತ್ತೆ, ಅಲ್ಲಿ ಕಾಣುತ್ತೆ. ವರ್ಡ್ಸ್ ವರ್ತು, ಕೀಟ್ಸ್, ಶೆಲ್ಲಿ, ಇವರ ಕವನಗಳು, ಇವರ ಒಂದು ಕಾವ್ಯದಲ್ಲಿ ಎದ್ದು ಎದ್ದು ಕಾಣುತ್ತೆ. ಡ್ಯಾಫೋಡಿಲ್ಸ್ ಇರ್ಬೋದು, ಆಟಮ್ ಇರ್ಬೋದು, ಬಹಳಷ್ಟು ಗೊತ್ತಿರುವಂತ ವಿಷಯ. ಬಟ್ ಇದು ಮತ್ತೆ ಮತ್ತೆ ಎದ್ದು ಕಾಣುವಂತ ಒಂದು ವಿಷಯ ರೊಮ್ಯಾಂಟಿಸಿಸಮ್ ಅಲ್ಲಿ ನಾವು ನೋಡ್ಬೋದು. ಇನ್ನ ಪ್ಯೂರಿಟಿ ಆಫ್ ಚೈಲ್ಡ್ಹುಡ್ ಅನ್ನುವಂಥದ್ದು ಕೂಡ ನಾವು ರೊಮ್ಯಾಂಟಿಕ್ ಲಿಟ್ರೇಚರ್ ನೋಡಬಹುದು. ಅಂದ್ರೆ ಒಂದು ಮುಗ್ಧತೆ, ಬಾಲ್ಯದ ಒಂದು ಮುಗ್ಧತೆ ಎಷ್ಟು ಮುಖ್ಯ ಅನ್ನುವಂಥದ್ದು, ಎಷ್ಟು ಪ್ಯೂರ್ ಆಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ. ಇದನ್ನ ಸೆಲೆಬ್ರೇಷನ್ ಆಫ್ ಚೈಲ್ಡ್ಹುಡ್ ಅನ್ನುವಂಥದ್ದು, ಇಟ್ಸ್ ಪ್ಯೂರಿಟಿ ಅನ್ನುವಂಥದ್ದು, ಇದನ್ನ ನಾವು ರೊಮ್ಯಾಂಟಿಕ್ ಲಿಟ್ರೇಚರ್ ಕಾಣ್ತೀವಿ. ಅದರಲ್ಲೂ ಕೂಡ ಬ್ಲೇಕ್ ಅಲ್ಲಿ ನಮ್ಗೆ ಇದು ಬಹಳಷ್ಟೇ ಹಾರ್ಡ್ ಆಗಿ ಕಾಣುತ್ತೆ. ಹಲವಾರು ಪದ್ಯಗಳಲ್ಲಿ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಇದ್ರಲ್ಲೂ ತುಂಬಾನೇ ನಮ್ಗೆ ಕಾಣುತ್ತೆ. ಇನ್ನು ಸೆಲೆಬ್ರೇಷನ್ ಆಫ್ ಇಂಡಿವಿಜುವಲ್ ಅನ್ನುವಂಥದ್ದು ಕೂಡ ಈ ಒಂದು ರೊಮ್ಯಾಂಟಿಸಿಸಮ್ ನ ಒಂದು ಚೀಫ್ ಆಗಿರುವಂತ ಒಂದು ಫೀಚರ್ ಇದು. ಇಂಡಿವಿಜುವಲ್ಗೆ ಬಹಳಷ್ಟು ಸ್ಪೇಸ್ ಅನ್ನ ಕೊಡ್ಬೇಕು, ಬಹಳಷ್ಟು ಗಮನವನ್ನ ಕೊಡ್ಬೇಕು ಅನ್ನುವಂಥದ್ದು ಕೂಡ ರೊಮ್ಯಾಂಟಿಸಿಸಮ್ ಅಲ್ಲಿ ನಾವು ನೋಡ್ತೀವಿ. ಎಲ್ಲ ಒಂದ್ ಕಡೆ ರೊಮ್ಯಾಂಟಿಕ್ ಎರಾದಲ್ಲಿ ನಮ್ಗೆ ಈ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅನ್ನುವಂಥದ್ದು ಕೂಡ ನಾವು ನೋಡ್ತೀವಿ. ಫ್ರಾಂಕಿಸ್ಟೈನ್ ಅನ್ನುವಂತಹ ಕಾದಂಬರಿಯಲ್ಲೂ ಕೂಡ ಈ ತರದ ಕಾದಂಬರಿಗಳು ನಾವು ನೋಡ್ತೀವಿ. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ಗೂ ಕೂಡ ರೊಮ್ಯಾಂಟಿಸಿಸಮ್ ಅಲ್ಲಿ ಜಾಗ ಸಿಗುತ್ತೆ. ಇದು ಒಂದು ಕೂಡ ಫೀಚರ್. ಅಲ್ಲಿ ಇದು ರೊಮ್ಯಾಂಟಿಕ್ ಎರಾದ ಒಂದಿಷ್ಟು ಫೀಚರ್ಸ್ ಅನ್ನು ನೋಡೋದಾದ್ರೆ ಇದೆಲ್ಲದೂ ಕೂಡ ಇದೆ. ಬ್ಲೇಕಿನ ಒಂದು ಕವನಗಳಲ್ಲೂ ಕೂಡ ನಾವು ಈ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇವುಗಳಲ್ಲೆಲ್ಲ ನಾವು ಈ ಕೆಲವು ಫೀಚರ್ಸ್ ಗಳನ್ನು ಕೂಡ ನಾವು ನೋಡಬಹುದು. ಇದು ನನ್ನ ಎರಡನೇ ಭಾಗ. ಇನ್ನು ಅಂತಿಮವಾಗಿರುವಂತಹ ಒಂದು ಭಾಗ ಬ್ಲೇಕಿನ ಒಂದು ಕಾವ್ಯ. ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಗೆ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇದನ್ನ ನಾವು ನೋಡೋದಾದ್ರೆ, ಈ ವಿಷಯಕ್ಕೆ ಬರೋದಾದ್ರೆ ಬ್ಲೇಕಿನ ಪೊಯಿಟ್ರಿ ಬಗ್ಗೆ ಮೊದಲು ಮಾತಾಡೋದಾದ್ರೆ, ನಾನು ಮೊದಲೇ ಹೇಳಿರೋ ಹಾಗೆ ಬ್ಲೇಕ್ ಬದುಕಿರೋವರೆಗೂ ಕೂಡ, ತನ್ನ ಜೀವಿತಾವಧಿಯಲ್ಲಿ ಇರೋವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಒಬ್ಬ ಪೊಯೆಟ್ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂತದ್ದು ಬಹಳ ಕಮ್ಮಿ. ಅವರು ಬರೆಯಕ್ಕೆ ಶುರು ಮಾಡಿದ್ರು, ಮೊದಲನೇ ಶುರು ಮಾಡಿರ್ತಾರೆ 1783 ಅವರು ಬರೀತಾರೆ. ತಮ್ಮ ಮೊದಲ ಕವನ ಸಂಕಲನವನ್ನ ತಗೊಂಡ್ಬರ್ತಾರೆ. ಆದ್ರೆ ಅದು ಬಹಳಷ್ಟು ಮೊದಲ ಕವನ ಸಂಕಲನ ಆಗಿರುತ್ತೆ, ತುಂಬಾ ಇಮ್ಯಾಜಿನೇಟಿವ್ ಆಗಿರುತ್ತೆ. ಅಥವಾ ಅದು ಬೇರೆಯವರ, ಈಗ ಶೇಕ್ಸ್ಪಿಯರ್ನೂ ಕೂಡ ಸೇರ್ಕೊಂಡಂತೆ ಹಲವಾರು ಸುಪ್ರಸಿದ್ಧ ಲೇಖಕರ ಒಂದು ಇಮಿಟೇಷನ್ ತರ ಆಗೋಗ್ಬಿಟ್ಟಿರುತ್ತಂತೆ. 1783 ಅವರು ಮೊದಲ ಬಾರಿಗೆ ತೆಗೆದುಕೊಂಡು ಬಂದಂತ ಒಂದು ಕವನ ಸಂಕಲನ. ಸೊ ಇದು ಎಲ್ಲ ಒಂದ್ ಕಡೆ ಫೇಲ್ ಆಯ್ತು ಅನ್ನೋ ತರ. ಅಥವಾ
ಬರವಣಿಗೆಯ ಅಂದ್ರೆ ಪಬ್ಲಿಕೇಶನ್ ಅನ್ನ ನಾವು ನೋಡಿದ್ರೆ, ಕೆಲವರು ಅದನ್ನ ಪಬ್ಲಿಕೇಶನ್ ಅಂತ ಕೂಡ ಕರೆಯೋದಿಲ್ಲ. ಯಾಕಂದ್ರೆ ಬ್ಲೇಕ್ ಬರೀ ಕವಿ ಆಗಿರ್ಲಿಲ್ಲ, ಬೇರೆಯವರು ಬರದ ರೀತಿಯಲ್ಲಿ ಬರಿತಾ ಇರ್ಲಿಲ್ಲ. ಅವರು ಇಲಸ್ಟ್ರೇಷನ್ಸ್ ಗಳನ್ನ ಬಳಸ್ತಾ ಇದ್ರು, ಕಾಪರ್ ಪ್ಲೇಟ್ಸ್ ಗಳನ್ನ ಬಳಸ್ತಾ ಇದ್ರು, ಅದ್ರ ಮೇಲೆ ಎನ್ಗ್ರೇವ್ ಮಾಡ್ತಾ ಇದ್ರು. ಅನಂತರ ಅದನ್ನ ಎಲ್ಲೊಂದ್ ಕಡೆ ಪ್ರಿಂಟ್ ಮಾಡುವಂತಹ ಈಗಿನ ತರದ ಪ್ರಿಂಟ್, ಆ ತರಹದ ಒಂದು ಪರಿಸ್ಥಿತಿ ಆಗಿದ್ದರಿಂದ ಅದೆಲ್ಲ ಒಂದ್ ಕಡೆ ಜನರ ಒಂದು ಗಮನವನ್ನು ಕೂಡ ಸೆಳಿಲಿಲ್ಲವೇನೋ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ಅವರ ಈ ತರಹದ ಬರವಣಿಗೆಗಳನ್ನು ಬಹಳಷ್ಟು ಮಂದಿ ಗಮನಿಸೋದೇ ಇಲ್ಲ. ಈ ಒಂದು ಕಾರಣಗಳಿಗೋಸ್ಕರ ಪಬ್ಲಿಕೇಶನ್ ಅಂತ ಕೂಡ ಕರೆಸಿಕೊಳ್ಳಕ್ಕೆ ಅದು ಫಿಟ್ ಆಗಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೂ ಕೂಡ ಇರಬಹುದು. ಒಟ್ಟಾರೆಯಾಗಿ ಅವರ ಜೀವಿತಾವಧಿಯಲ್ಲಿ ಬ್ಲೇಕ್ ಅವರನ್ನ ಕವಿಯಾಗಿ ಗುರುತಿಸಿದಂತದ್ದು ಬಹಳ ಕಮ್ಮಿ. ಒಳ್ಳೆ ಆರ್ಟಿಸ್ಟ್ ಅಂತ ಹೇಳಿ ಗುರುತಿಸಲಾಗಿತ್ತು, ಅದು ಕವಿ ಅಂತ ಗುರುತಿಸಿದ ಕಮ್ಮಿ. ಆದ್ರೆ ಬ್ಲೇಕ್ ಅವ್ರನ್ನ ನಾವು ಬಹಳಷ್ಟೇ ಮೆಚ್ಚಬೇಕಾಗತ್ತೆ. ಯಾಕಂದ್ರೆ ಪ್ರಾಯಶಃ ರೊಮ್ಯಾಂಟಿಕ್ ಕವಿಗಳಲ್ಲಿ ಈ ರಿಟರ್ನ್ ಟು ನೇಚರ್ ಅಥವಾ ಸಿಂಪ್ಲಿಸಿಟಿ ಅನ್ನುವಂತ ಎಲಿಮೆಂಟ್ಸ್ ಗಳನ್ನ ಕಾವ್ಯದಲ್ಲಿ ಕವನಗಳಲ್ಲಿ ತಂದಂತ ಪ್ರಾಯಶಃ ಮೊದಲ ವ್ಯಕ್ತಿ ಅಂತಂದ್ರೆ ಬ್ಲೇಕ್ ಅನ್ಸುತ್ತೆ, ಬ್ಲೇಕ್ ಅಂತ ಹೇಳಲಾಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಬ್ಲೇಕ್ ಅವ್ರನ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಇನ್ನ ಬ್ಲೇಕ್ ಅವರ ಕವನಗಳ ಒಂದು ಬಹಳಷ್ಟು ಪ್ರಮುಖವಾಗಿರುವಂತಹ ಕ್ವಾಲಿಟಿ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಇಷ್ಟಪಡುವಂತ ತುಂಬಾ ಸರಳವಾಗಿರುವಂತಹ ಕವನಗಳು. ಇದು ಚಿಕ್ಕ ಮಕ್ಕಳಿಗೆ ಬಹಳಷ್ಟು ಇಷ್ಟ ಆಗುತ್ತೆ. ಸಾಂಗ್ಸ್ ಆಫ್ ಇನ್ನಸೆನ್ಸ್ 19 ಕವನಗಳಿವೆ, ಚಿಕ್ಕದಿದೆ, ಕೆಲವು ಸ್ವಲ್ಪ ದೊಡ್ಡದಿವೆ. ಇವು ಎಂತಹವ್ರಿಗೂ ಕೂಡ ಅರ್ಥ ಆಗುವಂತಹ ಬಹಳ ಬಹಳ ಸರಳವಾಗಿರುವಂತ ಭಾಷೆಯಲ್ಲಿ ಬರೆದಿರುವಂತ ಬಹಳ ಬ್ಯೂಟಿಫುಲ್ ಆಗಿರುವಂತ ಟೆಂಡರ್ ಆಗಿರುವಂತ ಫೀಲಿಂಗ್ಸ್ ಗಳನ್ನ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಕವನಗಳಿವು ಆಗಿರೋದ್ರಿಂದ ಇವು ನಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಅನ್ನುವಂತಹದನ್ನ ನಾವು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಗಮನಿಸಬಹುದು. ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅನ್ನುವಂಥದ್ದು ಒಂದು ಮಗುವಿನ ಒಂದು ಪರ್ಸೆಪ್ಷನ್ ಇಂದ ನೋಡಲ್ಪಟ್ಟರೆ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಒಬ್ಬ ಅಡಲ್ಟಿನ ಒಂದು ಪರ್ಸೆಪ್ಷನ್ ಅಲ್ಲಿ ನೋಡ್ಬೋದು. ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅನ್ನುವಂಥದ್ದು ಕೇವಲ ಪ್ರೀತಿ, ಮುಕ್ತತೆ ಇಂತಹ ವಿಷಯಗಳಿಂದ ಕೂಡಿದ್ರೆ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಕರಪ್ಷನ್ ಅನ್ನುವಂಥದ್ದು, ಕೆಟ್ಟತನ ಅನ್ನುವಂಥದ್ದು, ಭ್ರಷ್ಟಾಚಾರ ಅನ್ನುವಂಥದ್ದು, ಇದು ಕೆಟ್ಟದು ಅನ್ನುವಂಥದ್ದು, ಈ ತರಹದ ಎಲಿಮೆಂಟ್ಸ್ ಗಳಿಂದ ಕೂಡಿದೆ. ಸಾಂಗ್ಸ್ ಆಫ್ ಇನ್ನಸೆನ್ಸ್ ನ ಬರೆಯಬೇಕಾದ್ರೆ ನಾ ಹೇಳಿದಾಗೆ ಬ್ಲೇಕಿಗೆ ತುಂಬಾ ಹೋಪ್ಸ್ ಇರುತ್ತೆ, ಭವಿಷ್ಯದ ಬಗ್ಗೆ ಬಹಳಷ್ಟೇ ಹೋಪ್ಸ್ ಇರುತ್ತೆ. ಮತ್ತೆ ನಾವು ಪ್ಯಾಸ್ಟರಲ್ ಲೈಫ್ ಅಂದ್ರೆ ವಿ ಕ್ಯಾನ್ ಗೋ ಬ್ಯಾಕ್ ಟು ಪ್ಯಾಸ್ಟರಲ್ ಲೈಫ್, ವಿಲೇಜ್ ಲೈಫ್, ರೂರಲ್ ಲೈಫ್, ಅಥವಾ ಐ ಕ್ಯಾನ್ ಗೋ ಬ್ಯಾಕ್ ಟು ದ ಗಾಡ್, ವಿ ಕ್ಯಾನ್ ಅಪ್ಲಿಫ್ಟ್ ಅವರ್ ಲೈಫ್ ಅನ್ನುವಂತಹ ಒಂದು ಹೋಪ್ಸ್ ಇರುತ್ತೆ ಅವ್ರಿಗೆ ಈ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅನ್ನ ಬರೆದಾಗ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಫ್ರೆಂಚ್ ರೆವಲ್ಯೂಷನ್ ಯಾವ ಒಂದು ಐಡಿಯಲ್ಸ್ ಗಳಿಂದ ಪ್ರಾರಂಭ ಆಗಿತ್ತು, ಯಾವ ಒಂದು ಕನಸುಗಳಿಂದ ಪ್ರಾರಂಭ ಆಗಿತ್ತು, ಯಾವ ಒಂದು ಆಲೋಚನೆಗಳಿಂದ ಪ್ರಾರಂಭ ಆಗಿತ್ತು, ಅದರಲ್ಲಿ ಎಡವಿದಾಗ, ಅದರಲ್ಲಿ ಸೋತಾಗ ಬಹಳಷ್ಟು ಹಿಂಸೆ, ಭಯ ಹುಟ್ಟಿಸಿದಾಗ ನಂತರದ ದಿನಗಳು ಬ್ಲೇಕಿಗೆ ಮೊದಲೇ ಹೇಳಿದಾಗೆ ತುಂಬಾನೇ ಬೇಸರ ಆಗೋಗ್ಬಿಡುತ್ತೆ, ಭ್ರಮನಿರಸನ ಆಗೋಗ್ಬಿಡ್ತಾರೆ ಅವರು. ಸೊ ಆಗ ಎಲ್ಲೊಂದ್ ಕಡೆ ಇವುಗಳ ಮೇಲೆ ನಂಬಿಕೆಯನ್ನೇ ಕಳ್ಕೋಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅವರು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ಬರೀತಾರೆ. ಸುಮಾರು 28 ಕಥೆಗಳು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ
ಇದಾವೆ. ಇಲ್ಲಿ ತುಂಬಾ ಗಮನಿಸಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ, ಈ ಕೆಲವು ಪದ್ಯಗಳು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ಮತ್ತೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಮನ್ ಆಗಿರೋ ಟೈಟಲ್ ಗಳನ್ನ ಹೊಂದ್ತವೆ. 6 ತರದ ಸೆಟ್ಗಳೇನೋ ಇದೆ ಆ ತರದ್ದು. ಈಗ ಚಿಮ್ನಿ ಸ್ವೀಪರ್ ಇದು ಇನ್ನಸೆನ್ಸ್ ಅಲ್ಲೂ ಕೂಡ ಇದೆ, ಹಾಗೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಇದೆ. ನರ್ಸಸ್ ಸಾಂಗ್ ಅಂತ ಇದೆ. ಸೊ ಅದು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲೂ ಇದೆ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲೂ ಕೂಡ ಇದೆ. ಎರಡರಲ್ಲೂ ಕೂಡ ತೀರಾ ಎಕ್ಸಾಕ್ಟ್ಲಿ ಆಪೋಸಿಟ್ ಅನ್ನುವಂತಹದ್ದು, ತುಂಬಾ ವಿರುದ್ಧಾರ್ಥಕವಾಗಿರುವಂತಹ ವಿಷಯಗಳನ್ನ ಈ ಕಾಮನ್ ಆಗಿರೋ ಟೈಟಲ್ಗಳಲ್ಲೂ ಕೂಡ ಅವರು ಬಳಸ್ತಾರೆ. ಸೊ ಕೆಲವು ಪದ್ಯಗಳನ್ನ ನಾವು ಭಾಷಾ ಎಕ್ಸಾಂಪಲ್ ಆಗಿ ತಗೊಂಡು ನೋಡ್ಬಹುದೇನೋ. ಹೇಗೆ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ಬ್ಲೇಕ್ ಅವರು ಬರೆದಿದ್ದಾರೆ, ಹಾಗೆ ಅದೇ ಟೈಟಲ್ ಇಟ್ಕೊಂಡು ಅಥವಾ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತಹ ವಿಷಯಗಳೇ ಬಂದ್ರೆ ಹೇಗೆ ಅಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ನಾವು ಕಾಣಬಹುದು, ಈಗ ವಿರುದ್ಧವಾಗಿರುವಂತ ಯೋಚನೆಗಳನ್ನ ನಾವು ಬ್ಲೇಕ್ ನಲ್ಲಿ ನೋಡಬಹುದು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಸೊ ಮೊದಲನೇದಾಗಿ ನರ್ಸಸ್ ಸಾಂಗ್ ಅಂತ ಒಂದು ಪದ್ಯ ಇದೆ. ಈ ನರ್ಸಸ್ ಸಾಂಗ್ ಅನ್ನುವಂತ ಪದ್ಯ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ಹೇಗಿದೆ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಗಿದೆ ಹಾಗೆ ಗಮನಿಸೋಣ. ಇಲ್ಲಿ ನರ್ಸಸ್ ಸಾಂಗ್ ಅನ್ನುವಂತಹದ್ದು ಒಬ್ಬ ನರ್ಸ್ ಅಂದ್ರೆ ಇವತ್ತಿನ ನ್ಯಾನಿ ಅಂತ ಏನ್ ಹೇಳ್ತೀವಿ, ಆ ಒಂದು ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳೋಣ. ಆ ಒಬ್ಬ ವ್ಯಕ್ತಿ ಇಲ್ಲಿ ಸನ್ನಿವೇಶ ಏನಪ್ಪಾ ಅಂತಂದ್ರೆ, ಕೆಲವು ಮಕ್ಕಳು ಆಟ ಆಡ್ತಾ ಇದ್ದಾರೆ. ನಾ ಹೇಳಿದ ಪ್ಯಾಸ್ಟರ್ ಲೈಫ್, ನಿಸರ್ಗದ ನಡುವೆ, ಪ್ರಕೃತಿಯ ನಡುವೆ ಬಹಳ ಖುಷಿಯಾಗಿ ಹಸುರಿನ ನಡುವೆ ಆಡ್ಕೊಂಡು ನಕ್ಕೊಂಡು ಅದ್ಭುತವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವರನ್ನ ನೋಡಿದಾಗ ಆ ನರ್ಸಿಗೆ ಏನ್ ಅನ್ಸತ್ತಪ್ಪ ಅಂದ್ರೆ, ಮೊದಲಿಗೆ ಓಹ್ ಈ ಮಕ್ಕಳು ಇಷ್ಟು ಅದ್ಭುತವಾದಂತಹ ಅನುಭವವನ್ನು ಪಡ್ಕೊಳ್ತಾ ಇದ್ದಾರೆ, ಬಹಳ ಸಂತೋಷ ಇದೆ, ನಗ್ತಾ ಇದ್ದಾರೆ, ಇವರ ನಗು ಎಲ್ಲಾ ಕಡೆ ಪ್ರತಿಧ್ವನಿಸ್ತಾ ಇದೆ. ಇವರು ನಗುತ್ತಿರೋದನ್ನ ನೋಡಿದ್ರೆ ಎಲ್ಲೊಂದ್ ಕಡೆ ನನ್ನ ಹೃದಯ ತುಂಬಿ ಬರ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇಡೀ ಪ್ರಕೃತಿಯೇ ನಿಶ್ಶಬ್ದವಾಗಿದ್ಕೊಂಡು ಈ ಮಕ್ಕಳ ಈ ಒಂದು ಮಾತುಗಳನ್ನ, ಒಂದು ನಗುವನ್ನ ಎಲ್ಲೋ ಒಂದ್ ಕಡೆ ನೋಡ್ತಾ ಇದೆಯೇನೋ ಅಂತ ಆಕೆಗೆ ಅನ್ಸುತ್ತೆ. ಆನಂತರ ಆಕೆ ಮತ್ತೆ ಹೇಳ್ತಾರೆ ಏನಪ್ಪಾ ಅಂತ, ಸರಿ ಮಕ್ಕಳ ಬಂದ್ಬಿಡಿ, ಈಗಾಗಲೇ ಸಂಜೆ ಆಗ್ತಾ ಇದೆ, ಬಂದ್ಬಿಡಿ, ನಾವು ವಾಪಸ್ ಹೋಗ್ಬೇಡ, ಆಟ ನಿಲ್ಸ್ಬಿಡಿ ಸದ್ಯಕ್ಕೆ ಹೇಳ್ತಾರೆ. ಆದ್ರೆ ಮಕ್ಕಳು ಬರೋದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ದಯವಿಟ್ಟು ಮತ್ತೆ ಅವಕಾಶ ಕೊಡು, ನಮ್ಗೆ ಇಷ್ಟು ಬೇಗ ಕರಿಬೇಡ, ಯಾಕೆಂದ್ರೆ ಇನ್ನೂ ಕೂಡ ಆಕಾಶದಲ್ಲಿ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ, ಇನ್ನೂ ಕೂಡ ಬರುವುದಿಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ದಯವಿಟ್ಟು ಮತ್ತೆ ಅವಕಾಶ ಕೊಡು, ನಮ್ಗೆ ಇಷ್ಟು ಬೇಗ ಕರಿಬೇಡ, ಯಾಕೆಂದ್ರೆ ಇನ್ನೂ ಕೂಡ ಆಕಾಶದಲ್ಲಿ ಪಕ್ಷಿಗಳು ಹಾರಾಡ್ತಾ ಇದ್ದಾವೆ, ಇನ್ನೂ ಕೂಡ ಬೆಟ್ಟದ ಮೇಲೆ ಕುರಿಗಳು ಮೇಯ್ತಾ ಇದ್ದಾವೆ. ಸೊ ಹಾಗಾಗಿ ದಯವಿಟ್ಟು ನಮ್ಗೆ ಮತ್ತೆ ಆಡೋದಕ್ಕೆ ಅವಕಾಶ ಕೊಡು ಅಂತ ಕೇಳ್ತಾರೆ ಮಕ್ಕಳು. ಸರಿ ಬಿಡಿ, ಹಾಗಾದ್ರೆ ಆಟ ಆಡ್ಕೊಳ್ಳಿ, ಆದ್ರೆ ಕತ್ತಲು ಆಗೋವರೆಗೂ ಮಾತ್ರ ಆಟ ಆಡ್ಕೊಳ್ಳಿ ಅಂತ ಆಕೆ ಹೇಳ್ಬಿಟ್ಟು ಕಳಿಸ್ತಾರೆ. ಅಂದ್ರೆ ಈ ಇಡೀ ಪದ್ಯವನ್ನ ನೋಡಿದಾಗ ನಮ್ಗೆ ಎಲ್ಲೂ ಕೂಡ ಇಲ್ಲಿ ನರ್ಸಿನ ಒಂದು ಇಂಟರ್ಫಿಯರೆನ್ಸ್ ಕಾಣೋದಿಲ್ಲ. ಯಾವ್ದ್ರಲ್ಲಿ ಮಕ್ಕಳ ಒಂದು ನಗುವಿನಲ್ಲಿ, ಅವರ ಒಂದು ಮುಗ್ಧತೆಯಲ್ಲಿ, ಅವರ ಒಂದು ಆಟದಲ್ಲಿ ಎಲ್ಲೂ ಕೂಡ ಆಕೆ ಇಂಟರ್ಫಿಯರ್ ಆಗೋದಿಲ್ಲ. ಮಕ್ಕಳನ್ನ ತನ್ನ ಪಾಡಿಗೆ ಅವರ ಪಾಡಿಗೆ ಅವರು ಆಡೋದಕ್ಕೆ ಬಿಟ್ಬಿಡ್ತಾರೆ. ಇದು ನರ್ಸಸ್ ಸಾಂಗ್, ಸಾಂಗ್ಸ್ ಆಫ್ ಇನ್ನಸೆನ್ಸ್. ಇಲ್ಲಿ ಮಕ್ಕಳ ಮುಗ್ಧತೆ ಕಾಣುತ್ತೆ, ಮಕ್ಕಳ ನಗು ಕಾಣುತ್ತೆ, ಮಕ್ಕಳ ಸಂತೋಷ ಕಾಣುತ್ತೆ, ನಿಸರ್ಗ ಕಾಣುತ್ತೆ, ಅದರ ಬ್ಯೂಟಿ ಕಾಣುತ್ತೆ.
ಇದೆಲ್ಲದೂ ಕೂಡ ನೋಡ್ಬೋದು ನಾವು. ಇನ್ನ ಅದೇ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ಗೆ ಬಂದಾಗ ಸೇಮ್ ಟೈಟಲ್ ಇರುವಂತಹ ಒಂದು ಪದ್ಯ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮತ್ತದೇ ಸನ್ನಿವೇಶ. ಇಲ್ಲೂ ಕೂಡ ಮಕ್ಕಳು ಏನ್ ಮಾಡ್ತಿರ್ತಾರೆ, ಆಟ ಆಡ್ತಾ ಇರ್ತಾರೆ, ಬೆಟ್ಟದ ತಪ್ಪಲೆಲ್ಲ ಆಟ ಆಡ್ತಿರ್ತಾರೆ, ನಿಸರ್ಗದ ನಡುವೆ ಆಟ ಆಡ್ತಿರ್ತಾರೆ. ಆದರೆ ಇಲ್ಲಿ ಮಕ್ಕಳು ಜೋರಾಗಿ ಕಿರಿಸ್ತಾ ಇರಲ್ಲ, ಜೋರಾಗಿ ನಗ್ತಾ ಇರಲ್ಲ, ಕೂಗ್ತಾ ಇರಲ್ಲ. ಇಲ್ಲಿ ದೇ ಆರ್ ವಿಸ್ಪರಿಂಗ್ ಅಂತ, ಅಂದ್ರೆ ಅವ್ರ ಪಿಸು ಮಾತುಗಳಲ್ಲಿ ಅವರು ಕಾನ್ವರ್ಸೇಷನ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇಲ್ಲೂ ಕೂಡ ಸನ್ನಿವೇಶ ಒಂದೇನೆ, ಸಂದರ್ಭ ಒಂದೇ ತರದ್ದು. ಆದರೆ ಮಕ್ಕಳ ಸಂತೋಷ ಎಲ್ಲ ಒಂದ್ ಕಡೆಯಲ್ಲಿ ಕಾಣಿಸೋದಿಲ್ಲ. ಮಕ್ಕಳ ಆ ಅಪರಿಮಿತ ಖುಷಿ ಇಲ್ಲಿ ನಮ್ಗೆ ನೋಡಕ್ಕೆ ಸಿಗದಿಲ್ಲ. ಅವರು ಜೋರಾದ ಕಿರುಚಾಟ, ಇಡೀ ತಪ್ಪಲಲ್ಲಿ, ಬೆಟ್ಟದ ತಪ್ಪಲಲ್ಲಿ ಏನು ಕೇಳಿಸ್ತಾ ಇರುತ್ತೋ ಅಂತಹ ಕಿರುಚಾಟ, ಕೂಗಾಟ ಇಲ್ಲಿ ನಮ್ಗೆ ಕಾಣಿಸೋದಿಲ್ಲ. ಇಲ್ಲಿ ನಿಶ್ಶಬ್ದವಾಗಿ ಸಣ್ಣ ಪುಟ್ಟ ಮಾತುಗಳಲ್ಲಿ ಅವರು ತಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ಕೊಳ್ತಾರೆ ತಮ್ಮಲ್ಲೇ. ಕಾರಣ ಏನಿರಬಹುದು ಅಂತಂದ್ರೆ ಪ್ರಾಯಶಃ ಈ ನರ್ಸ್ ಅವರಿಗೆ ಅಷ್ಟೊಂದು ಸ್ವಾತಂತ್ರ್ಯ ಕೊಡದಲೇ ಇರಬಹುದು. ಆದ್ರೆ ಈ ನರ್ಸಿನ ಒಂದು ರಿಯಾಕ್ಷನ್ ಬಹಳ ಮುಖ್ಯ ಇಲ್ಲಿ. ಇಲ್ಲಿ ನರ್ಸ್ ಈ ಮಕ್ಕಳನ್ನ ಈ ರೀತಿ ಆಟ ಆಡ್ತಾ ಇರೋದನ್ನು ನೋಡಿದಾಗ ಶಿ ರಿಕಾಲ್ಸ್ ಹರ್ ಯೂತ್. ಆಕೆಗೆ ತನ್ನ ಯೌವನಾವಸ್ಥೆ ಜ್ಞಾಪಕಕ್ಕೆ ಬರುತ್ತೆ. ಅದೆಲ್ಲೊಂದ್ ಕಡೆ ಇನ್ನು ಫ್ರೆಶ್ ಆಗಿದೆ ತನ್ನ ಮನಸ್ಸಿನಲ್ಲಿ ಅಂತ ಆಕೆ ಹೇಳಿ ಅವರು ಜ್ಞಾಪಿಸ್ಕೊಳ್ತಾರೆ. ಆದರೆ ಆ ಮಕ್ಕಳ ಅಂತಹ ಸಂತೋಷವನ್ನು ನೋಡಿದಾಗ ಹರ್ ಫೇಸ್ ಟರ್ನ್ಸ್ ಟು ಗ್ರೀನ್ ಅಂಡ್ ಪೇಲ್. ಆಕೆಯ ಮುಖದ ಭಾವನೆಗಳು ಬದಲಾಗ್ತವೆ. ಮೊದಲ ನರ್ಸು ಬಹಳ ಖುಷಿಯಾಗಿ ಮಕ್ಕಳನ್ನ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಕೊಟ್ಟು ಆಟ ಆಡೋದಕ್ಕೆ ಬಿಟ್ಟರೆ, ಈ ನರ್ಸು ಅಂತಹ ಖುಷಿಯನ್ನು ಪಡ್ತಾ ಇರೋದಿಲ್ಲ. ಅಂತಹ ಒಂದು ರೀತಿಯಾದಂತಹ ಏನು ಹೇಳ್ಬೋದು, ಮಕ್ಕಳಿಗೆ ತುಂಬಾ ಒಳ್ಳೇದನ್ನು ಮಾಡ್ತಿದ್ದೀನಿ ಅನ್ನುವಂತಹದ್ದಾದಂತಹ ಯಾವುದೇ ಆಲೋಚನೆಗಳು ಆಕೆಯಲ್ಲಿಲ್ಲ. ಹರ್ ಫೇಸ್ ಟರ್ನ್ಸ್ ಗ್ರೀನ್ ಅಂದ್ರೆ ಎಲ್ಲೋ ಒಂದ್ ಕಡೆ ಆಕೆ ಹೊಟ್ಟೆ ಕಿಚ್ಚಿದೆ. ಹಾಗಾಗಿ ಆಕೆ ಮುಖ ಕಳೆಗೊಂದು ಬಿಡುತ್ತೆ, ಪೇಲ್ ಆಗ್ಬಿಡುತ್ತೆ. ಅಯ್ಯೋ, ನಾನು ಪ್ರಾಯಶಃ ನನ್ನ ದಿನಗಳು ಅಂದ್ರೆ ಮತ್ತೆ ನನ್ಗೆ ಈ ತರದ ದಿನಗಳು ಸಿಗೋದಿಲ್ಲನೋ, ಇಷ್ಟೊಂದು ಸ್ವಾತಂತ್ರ್ಯ ಸಿಗೋದಿಲ್ಲೇನೋ ಅನ್ನುವಂಥ ಭಾವನೆಗಳು ಆಕೆಯಲ್ಲಿ ಬಂದಾಗ ಆಕೆಗೆ ಜಲಸಿ ಅನ್ನುವಂಥದ್ದು ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಗ್ರೀನ್ ಅನ್ನುವಂಥದ್ದನ್ನು ನಾವು ಜಲಸಿಗೆ ಈಕ್ವೇಟ್ ಮಾಡಬಹುದೇನೋ. ಇನ್ನು ಆಕೆಯ ಮುಖದಲ್ಲಿ ಮೊದಲ ನರ್ಸಲ್ಲಿ ಇದ್ದಂತ ಸಂತೋಷ ಏನಿಲ್ಲ, ಅದೆಲ್ಲ ಹೋಗ್ಬಿಟ್ಟಿದೆ. ಆಕೆಯ ಮುಖ ಇಟ್ ಟರ್ನ್ಸ್ ಟು ಪೇಲ್, ತುಂಬಾ ಡಲ್ ಆಗಿ ಹೋಗ್ಬಿಡುತ್ತೆ. ಇನ್ನು ಆಕೆನೂ ಕೂಡ ಏನ್ ಮಾಡ್ತಾರೆ, ಮೊದಲ ನರ್ಸ್ ಕರೆದಾಗೆ ಕರೆದು ಬಿಡ್ತಾರೆ. ಬನ್ನಿ ಮಕ್ಕಳೇ, ಬಂದ್ಬಿಡಿ, ಸೂರ್ಯ ಮುಳುಗ್ತಾ ಇದ್ದಾನೆ, ಬಂದ್ಬಿಡಿ, ಮಂಜು ಬೀಳ್ತಾ ಇದೆ, ಹಿಮ ಬೀಳಕ್ ಶುರು ಆಗ್ಬಿಡುತ್ತೆ, ಬಂದ್ಬಿಡಿ ಅಂತ ಕರೀತಾರೆ. ಈ 2 ಲೈನ್ಸ್ ನ ನೋಡಿದಾಗ ಆಕೆ ಕರೆಯೋದ್ರಲ್ಲಿ ತಪ್ಪಿಲ್ಲ ಅನ್ಸ್ಬಿಡುತ್ತೆ. ಆದ್ರೆ ನಂತರದ ಕೊನೆ 2, ಈ ಪದ್ಯ ತುಂಬಾ ಚಿಕ್ಕದು, 2 ಸ್ಟಾನ್ಸ ಇರುವಂತ ಪದ್ಯ ಇದು. ಆ ಕೊನೆ 2 ಲೈನ್ ನಲ್ಲಿ ಏನ್ ಹೇಳ್ತಾರಪ್ಪ ಆಕೆ ಅಂದ್ರೆ, ಯುವರ್ ಸ್ಪ್ರಿಂಗ್ ಅಂಡ್ ಯುವರ್ ಡೇಸ್ ಆರ್ ವೇಸ್ಟೆಡ್ ಇನ್ ಪ್ಲೇ ಅಂಡ್ ಯುವರ್ ವಿಂಟರ್ ಅಂಡ್ ನೈಟ್ ಇನ್ ಡಿಸ್ಗೈಸ್. ಅಂದ್ರೆ ಎಲ್ಲೋ ಒಂದ್ ಕಡೆ ಆಕೆಗೆ ಈ ಮಕ್ಕಳ ನೈಸರ್ಗಿಕವಾಗಿರುವಂತಹ ಒಂದು ಆಟ ಆಡುವಂತಹ ಒಂದು ಪ್ರಕ್ರಿಯೆ ಆಕೆಗೆ ಸಮಯದ ವೇಸ್ಟ್ ಅನ್ಸ್ಬಿಡುತ್ತೆ. ಅಂದ್ರೆ ಅವರು ತಮ್ಮ ಸಮಯವನ್ನೇ ಈ ತರ ಆಟ ಆಡೋದ್ರಲ್ಲಿ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸ್ಬಿಡುತ್ತೆ. ನಾಳೆಯ ನಿಮ್ಮ ದಿನಗಳೆಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿರಲ್ವೇನೋ ಅನ್ನುವಂತಹ ಭಾವನೆಗಳನ್ನ ಆಕೆ ತನ್ನ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾರೆ. ಈ ಡಿಫರೆನ್ಸ್ ಅನ್ನ ನಾವು ನೋಡ್ಬೋದು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಮತ್ತೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಈ ಒಂದು 2 ಒಂದೇ ರೀತಿಯಾದಂಥ ಟೈಟಲ್ಗಳು ಇಟ್ಕೊಂಡಿರುವಂತ ಪದ್ಯಗಳನ್ನ, ಒಂದು ಇನ್ನಸೆನ್ಸ್ಗೆ ಸ್ಟ್ಯಾಂಡ್ ಆದ್ರೆ ಇನ್ನೊಂದು ಎಕ್ಸ್ಪೀರಿಯನ್ಸ್ಗೆ ಸ್ಟ್ಯಾಂಡ್ ಆಗುತ್ತೆ. ಒಂದು ಸಂಪೂರ್ಣವಾಗಿರುವಂತ ಪ್ರೀತಿ ಅಥವಾ ಫ್ರೀಡಮ್, ಸ್ವತಂತ್ರಕ್ಕೆ ಸ್ಟ್ಯಾಂಡ್ ಆದ್ರೆ ಇನ್ನೊಂದು ಜಲಸಿ ಅಥವಾ ಒಂದು ನ್ಯಾರೋ ಮೈಂಡೆಡ್ನೆಸ್ಗೆ ನಮ್ಗೆ ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ನಾವು ನೋಡ್ಬೇಕಾಗಿರುವಂತ 2 ರೀತಿಯ ಪದ್ಯಗಳಲ್ಲಿ ನೋಡ್ಬೇಕಾಗಿರುವಂತ ಅಂಶ.
ಇನ್ನ ಮತ್ತೊಂದು ಈ ತರಹದ ಪೇರನ್ನು ತಗೊಳ್ಳೋದಾದ್ರೆ, ಪದ್ಯಗಳ ಒಂದು ಜೋಡಿಯನ್ನು ತಗೊಳ್ಳೋದಾದ್ರೆ, ನಾವು ಚಿಮ್ನಿ ಸ್ವೀಪರ್ ಅನ್ನುವಂಥದ್ದು ಬಹಳ ಸೆಲೆಬ್ರೇಟೆಡ್ ಆಗಿರುವಂಥದ್ದು, ಬಹಳಷ್ಟೇ ಓದಲ್ಪಟ್ಟಿರುವಂಥ ವೆಲ್ ರೆಡ್ ಮಚ್ ರೆಡ್ ಪೋಯಮ್ ಯಾವುದು ದ ಚಿಮ್ನಿ ಸ್ವೀಪರ್. ಇದು ಫಸ್ಟಿಗೆ ಸಾಂಗ್ಸ್ ಆಫ್ ಇನ್ನಸೆನ್ಸ್ ನೋಡೋಣ. ಚಿಮ್ನಿ ಸ್ವೀಪರ್ ಅಲ್ಲಿ ಏನಾಗುತ್ತೆ ಅದನ್ನೇ ನಾವು ಕಾಂಟ್ರಾಸ್ಟ್ ಮಾಡಿ ನೋಡಿದಾಗ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ಗೆ ಅದು ಹೇಗೆ ನಮ್ಗೆ ಕಾಣುತ್ತೆ ಅನ್ನುವಂಥದ್ದನ್ನು ನಾವು ನೋಡುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ನಾವು ಗಮನಿಸಬಹುದು, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೀಚ್ ಮಾಡಿರುವಂತ ಪದ್ಯ ಅಂತ ಅನ್ಕೊಳ್ತೀನಿ ನಾನು. ಹಾಗಾಗಿ ಜಾಸ್ತಿ ಇದ್ರ ಬಗ್ಗೆ ಏನ್ ಮಾತಾಡೋಕ್ ಹೋಗಲ್ಲ. ಆದ್ರೆ ನಮ್ಗೇನು ಗೊತ್ತಾಗುತ್ತೆ ಈ ಒಂದು ಪದ್ಯದಲ್ಲಿ ಅಂತಂದ್ರೆ, ಇದು ಒಬ್ಬ ಹುಡುಗ ಹೇಳುವಂತಹ, ಒಬ್ಬ ಬಾಲಕ ಹೇಳುವಂತಹ ಒಂದು ಮಾತುಗಳು. ಇಲ್ಲಿ ಆ ಮಗು ಹೇಳುತ್ತೆ, ನಮ್ಮಮ್ಮ ಬೇಡ ಬೇಗ ಮರಣ ಹೊಂದ್ಬಿಟ್ಲು, ನಾನಿನ್ನು ಚಿಕ್ಕವನಿದ್ದಾಗಲೇ. ನಮ್ಮಪ್ಪ ನನ್ನನ್ನ ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಮಾರ್ಬಿಟ್ಟ. ನನಗಿನ್ನೂ ಕೂಡ ಸ್ವೀಪ್ ಅನ್ನುವಂಥ ಪದನೇ ಬರೋದಿಲ್ಲ. ನನ್ನ ಪ್ರೊನೌನ್ಸಿಯೇಷನ್ ಕೂಡ ಇನ್ನೂ ಕೂಡ ಸರಿಯಾಗಿ ಇಲ್ದಲೇ ಇರುವಂತಹ ಒಂದು ಸಂದರ್ಭದಲ್ಲಿ ಆ ಚಿಕ್ಕ ವಯಸ್ಸಲ್ಲೇ ನಾನು ಒಬ್ಬ ಚಿಮ್ನಿ ಸ್ವೀಪರ್ ಆಗಿ ಮಾಡಿಬಿಟ್ಟ, ಅಂದ್ರೆ ಆಗೋದಕ್ಕೆ ಕಾರಣ ಆಗ್ಬಿಟ್ಟ. ಸೊ ಅಲ್ಲಿ ನಾನೊಬ್ಬನೇ ಎಲ್ಲ ಬಹಳಷ್ಟು ಮಂದಿ ಚಿಮ್ನಿ ಸ್ವೀಪರ್ಸ್ ಇದ್ದಾರೆ. ಇಲ್ಲಿ ಒಬ್ಬ ಟಾಮ್ ಡೇಕರ್ ಅನ್ನೋನೊಬ್ಬ ಬಂದ್ಬಿಡ್ತಾನೆ. ಅವನು ಅಳ್ತಿರ್ತಾನೆ, ಚಿಕ್ಕವನು, ಅವನಿಗಿನ್ನೂ ಗೊತ್ತಿಲ್ಲ ಚಿಮ್ನಿ ಸ್ವೀಪ್ ಮಾಡುವಂಥದ್ದು ಹೇಗೆ, ಆ ಕೆಲಸ ಅನ್ನುವಂಥದ್ದು ಎಷ್ಟು ಭಯಾನಕವಾಗಿರುವಂತ ಕೆಲಸ ಅನ್ನುವಂಥದ್ದು ಗೊತ್ತಿಲ್ಲ. ಬಹಳ ಕ್ಯೂಟ್ ಆಗಿರುವಂತ ಹುಡುಗ. ಅವನು ಕೂದಲನ್ನ ಕಟ್ ಮಾಡ್ಬೇಕಾಗತ್ತೆ ಚಿಮ್ನಿ ಸ್ವೀಪ್ ಮಾಡುವಂತಹ ಒಂದು ಕಾರಣಕ್ಕೋಸ್ಕರ. ಆ ಸಂದರ್ಭದಲ್ಲಿ ಅವನು ಬಹಳಷ್ಟು ಅಳ್ತಾನೆ, ಬಹಳಷ್ಟು ಬೇಸರ ಪಟ್ಕೊಳ್ತಾನೆ. ಅದಕ್ಕೆ ಈ ಹುಡುಗ ನೆರೇಟರ್ ಸ್ಪೀಕರ್ ಆಫ್ ದ ಪೋಯಮ್ ಅವನಿಗೆ ಸಮಾಧಾನ ಮಾಡ್ತಾನೆ. ನಿಂಗೆ ಬೇಜಾರಾಗ್ಬೇಡ, ಯಾಕಂದ್ರೆ ನಿನ್ನ ಕೂದಲನ್ನ ಈ ಒಂದು ಮಸಿ, ಒಲೆಯ ಮಸಿ ನಿನ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಮಾಡೋದಿಲ್ಲ, ಹಾಗಾಗಿ ನೀನ್ ತಲೆ ಕೆಡ್ಸ್ಕೊಬೇಡ. ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ಕೇಳ್ತಾನೆ. ಹಾಗಾಗಿ ಅವನು ಸುಮ್ಮನಾಗ್ತಾನೆ, ಸಮಾಧಾನ ಪಡ್ಕೊಳ್ತಾನೆ. ಮತ್ತೆ ರಾತ್ರಿ ಅವನಿಗೆ ಕನಸು ಕೂಡ ಬೀಳುತ್ತೆ. ಬಹಳ ಜನ ಸ್ವೀಪರ್ಸ್ಗಳು ಇದ್ದಾರೆ, ಅವರೆಲ್ಲರೂ ಕೂಡ ಒಂದು ಕಾಫಿನ್ಸ್ ಗಳಲ್ಲಿ ಇರ್ತಾರೆ. ಆದ್ರೆ ಆನಂತರ ಆಗುವಂಥದ್ದು ಒಬ್ಬ ಏಂಜಲ್ ಬರ್ತಾನೆ. ಒಬ್ಬ ಏಂಜಲ್ ಬಂದು ಬ್ರೈಟ್ ಕೀಯಿಂದ ಎಲ್ಲಾ ಕಾಫಿನ್ಗಳನ್ನು ಓಪನ್ ಮಾಡಿ, ಎಲ್ಲ ಶವ ಪೆಟ್ಟಿಗೆಗಳನ್ನು ಓಪನ್ ಮಾಡಿ ಎಲ್ಲಾ ಮಕ್ಕಳನ್ನು ಕೂಡ ಆತ ಸ್ವತಂತ್ರಗೊಳಿಸ್ತಾನೆ. ಎಲ್ಲರೂ ಕೂಡ ಬಹಳಷ್ಟು ನದಿಯಲ್ಲಿ ಸ್ನಾನ ಮಾಡಿ ಬಹಳಷ್ಟು ಹೊಡೆದು ಬಿಡ್ತಾರೆ ಮತ್ತೆ ಅಂತ ನಾವು ನೋಡ್ತೀವಿ. ಆ ನಂತರ ಎಲ್ಲರೂ ಕೂಡ ಗಾಳಿಯಲ್ಲಿ ತೇಲ್ತಾರೆ, ಆಕಾಶದಲ್ಲಿ ತೇಲ್ತಾರೆ, ಆಟ ಆಡ್ತಾರೆ, ಖುಷಿಯಾಗಿರ್ತಾರೆ. ಇನ್ನ ದೇವ್ರು ಬಂದು ಹೇಳುತ್ತೆ, ಏನಂತ ಹೇಳುತ್ತೆ, ನೋಡಪ್ಪ ನೀನು ಒಳ್ಳೆಯವನಾಗಿರ್ಬೇಕು, ರೈಟ್? ನೀನು ಒಳ್ಳೆಯವನಾಗಿದ್ರೆ ನಿನ್ನ ಅಪ್ಪ ದೇವ್ರಾಗ್ತಾನೆ, ಅಪ್ಪನೇ ದೇವರೇ ನಿನಗೆ ಅಪ್ಪ ಆಗ್ಬಿಡ್ತಾನೆ. ನಿನಗೆ ಮತ್ತೆ ಈ ಒಂದು ಜಾಯ್ ಅನ್ನುವಂತಹ ಒಂದು ಸಂತೋಷ ಅನ್ನುವಂಥದ್ರ ಅಗತ್ಯನೇ ಬರಲ್ಲ. ಈ ಲೈನ್ ಬಹಳಷ್ಟು ಚರ್ಚೆಗಳು ಪಡುವಂತಹ ಒಂದು ಲೈನ್ ಅದು. ಸೊ ಹೀಗೆ ಅಂದ್ರೆ ಇಲ್ಲಿ ಆನಂತರ ಟಾಮ್ಗೆ ಎಚ್ಚರ ಆಗುತ್ತೆ, ಮತ್ತೆ ಬೆಳಗ್ಗೆ ಮಾಮೂಲಿ ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ತಮ್ಮ ಬ್ರಷ್ ತಗೊಂಡು ಬ್ಯಾಗ್ ತಗೊಂಡು ಹೊರಡ್ತಾರೆ. ಟಾಮ್ ಹಿಂದಿನ ದಿನ ಅಳ್ತಿದ್ದವನು ಈಗ ಅಳೋದಿಲ್ಲ, ಖುಷಿಯಾಗಿರ್ತಾನೆ, ಯಾಕಂದ್ರೆ ಅವ್ನು ಕನ್ಸು ಬಿದ್ದಿರುತ್ತೆ ಬಹಳ ಚೆನ್ನಾಗಿರುವಂಥದ್ದು. ಸೊ ಈ ತರ ಅಂದ್ರೆ ಈ ಪದ್ಯದಲ್ಲಿ ನಾವು ಮಕ್ಕಳ ಮುಗ್ಧತೆಯನ್ನ ನೋಡ್ತೀವಿ. ಇಲ್ಲಿ ಯಾವುದೇ ಪ್ರಶ್ನೆ ಆಗೋದಿಲ್ಲ. ಅಂದ್ರೆ ಯಾಕೆ ನಾವು ಇಂತಹ ಸನ್ನಿವೇಶದಲ್ಲಿ ಬದುಕಬೇಕು, ಯಾಕೆ ನಾವು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಭಯಾನಕವಾಗಿರುವಂತ ಕೆಲಸವನ್ನ ಮಾಡಬೇಕು, ಯಾಕೆ ನಾವು ಉಸಿರುಗಟ್ಟಿ ಸಾಯುವಂತ ಪರಿಸ್ಥಿತಿಯಲ್ಲಿ ನಾವಿರ್ಬೇಕು, ಇದು ಯಾವುದನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅಂದ್ರೆ ನೇರವಾಗಿ ಈ ಮಗು ಅಂದ್ರೆ ಮಗುವಿನ ಒಂದು ದೃಷ್ಟಿಕೋನದಿಂದ ನೋಡೋದಾದ್ರೆ, ಈ ಮಗು ತನಗೆ ಒದಗಿ ಬಂದಿರುವಂತಹ ಪರಿಸ್ಥಿತಿಯನ್ನ ತಾನು ಹಾಗೆ ಒಪ್ಕೊಳ್ಳೋಕೆ ರೆಡಿ ಇದೆ. ಅದು ಟಾಮ್ ಡೇಕರ್ ಆಗಿರ್ಬೋದು, ಅಥವಾ ಆ ಒಂದು ಕವನದ ಒಬ್ಬ ಸ್ಪೀಕರ್ ಆಗಿರ್ಬೋದು, ಇನ್ನೊಂದು ಮಗು ಆಗಿರ್ಬೋದು. ಸೊ ಇದನ್ನ ನಾವು
ಸಾಂಗ್ಸ್ ಆಫ್ ಯಾವುದು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ನಾವು ನೋಡ್ತೀವಿ. ಇನ್ನು ಇದೇ ಪದ್ಯವನ್ನ ನಾವು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಅಷ್ಟು ಸರಳವಾಗಿರೋದಿಲ್ಲ. ಇಲ್ಲೂ ಕೂಡ ಒಬ್ಬ ಚಿಮ್ನಿ ಸ್ವೀಪರ್ ಇದ್ದಾನೆ, ಇಲ್ಲೂ ಕೂಡ ಆತನ ಕೆಲಸ ಅದೇನೆ, ಚಿಮ್ನಿಗಳನ್ನ ಕ್ಲೀನ್ ಮಾಡುವಂತಹದ್ದು, ಧೂಳಲ್ಲಿ ಕೆಲಸ ಮಾಡುವಂತಹದ್ದು. ಆದ್ರೆ ಇಲ್ಲಿ ಆತ ತನ್ನ ಕಂಡೀಷನ್ ಅನ್ನ ಒಪ್ಕೊಂಡಿಲ್ಲ, ಇಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ರೈಟ್? ಸೊ ಇಲ್ಲಿ ಪದ್ಯದ ಪ್ರಾರಂಭದಲ್ಲಿ ನಾವು ನೋಡ್ತೀವಿ, ಇಲ್ಲಿ ಆ ಒಂದು ಮಗುವಾಗೇ ಇರೋದಿಲ್ಲ, ಇಲ್ಲ ಒಂದ್ ಕಡೆ ಅದು ಲಿಟಲ್ ಬ್ಲಾಕ್ ಥಿಂಗ್ ಅಮಾಂಗ್ ದ ಸ್ನೋ ಅಂತ ನಾವು ನೋಡ್ತೀವಿ. ಅಂದ್ರೆ ಅದು ಒಂದು ಮಂಜಿನ ನಡುವೆ, ಹಿಮದ ನಡುವೆ ಇರುವಂತ ಒಂದು ವಸ್ತುವಾಗಿ ಅದು ಕಾಣುತ್ತೆ ನಮ್ಗೆ. ಬಹಳ ಬೇಸರದಿಂದ, ದುಃಖದಿಂದ ಅದು ವೀಪ್ ವೀಪ್ ಅನ್ನುವಂತ ಪದವನ್ನ ಹೇಳ್ತಾ ಇರುತ್ತೆ. ನೋಡಿದವ್ರು ಕೇಳ್ತಾರೆ, ಯಾಕಪ್ಪ, ಎಲ್ಲಿ ನಿಮ್ಮಪ್ಪ ಅಮ್ಮ? ಆಗ ಮಗು ಹೇಳುತ್ತೆ, ಇಲ್ಲ, ಅವರಿಬ್ರು ಕೂಡ ಎಲ್ಲಿಗೆ ಹೋಗಿದ್ದಾರೆ, ಚರ್ಚಿಗೆ ಹೋಗ್ಬಿಟ್ಟಿದ್ದಾರೆ, ಪ್ರೇ ಮಾಡೋಕ್ಕೋಸ್ಕರ ಹೋಗಿದ್ದಾರೆ. ಜೊತೆಗೆ ಅವರು ನನ್ನನ್ನು ನೋಡಿದ್ರು, ನಾನು ಆಟ ಆಡ್ತಾ ಇದ್ದೆ, ನಾನು ಆರಾಮಾಗಿ ಖುಷಿಯಾಗಿದ್ದೆ. ಹಾಗಾಗಿ ನನ್ನನ್ನು ಅವರು ಒಂದು ಸಾವಿನ ಒಂದು ಬಟ್ಟೆಯಲ್ಲಿ ನನ್ನನ್ನ ಮುದುಡು ಬಿಟ್ಟು ನನಗೆ ಒಂದು ನೋವಿನ ಹಾಡುಗಳನ್ನ ಹಾಡೋದಕ್ಕೆ ಹೇಳ್ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಕಾಲ ಮಗು ನ್ಯಾಚುರಲ್ ಆಗಿ ಎಂಥ ಸಂದರ್ಭದಲ್ಲಾದ್ರೂ ಕೂಡ ಬಹಳ ಖುಷಿಯಾಗಿರುತ್ತೆ. ಆ ಖುಷಿಯಾಗಿದ್ದನ್ನೇ ಅವ್ರು ನೋಡ್ಕೊಂಡ್ಬಿಟ್ಟು ತಮ್ಮ ಡ್ಯೂಟಿಯನ್ನ ಮರೆತುಬಿಟ್ಟು ಅವರು ಯಾರನ್ನ ಪ್ರೈಸ್ ಮಾಡಕ್ ಹೋಗಿದ್ದಾರೆ? ದೇವರನ್ನ, ನಂತರ ಆತನ ಪ್ರೀಸ್ಟ್ ಅನ್ನ, ಮತ್ತೆ ರಾಜನನ್ನ, ಕಿಂಗ್ ಅನ್ನ. ಸೊ ಇವ್ರನ್ನ ಪ್ರೈಸ್ ಮಾಡಕ್ ಹೋಗಿದ್ದಾರೆ, ಇವ್ರನ್ನ ಸಂತುಷ್ಟಗೊಳಿಸಕ್ ಹೋಗಿದ್ದಾರೆ. ಆದ್ರೆ ಈ ಮೂರು ಯಾರು? ದೇವರು, ಗಾಡ್, ಪ್ರೀಸ್ಟ್ ಮತ್ತೆ ಕಿಂಗ್. ಈ ಮೂವರು ಕೂಡ ನಮಗೆ ಒಂದು ಹೆವನನ್ನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಎಂತಹ ಹೆವನ್? ಅದು ಮಿಸರಿಯ ಹೆವನ್, ದುಃಖದ, ನೋವಿನ ಒಂದು ಸ್ವರ್ಗವನ್ನ ಕ್ರಿಯೇಟ್ ಮಾಡೋರು ಇವರು. ಇವ್ರನ್ನ ಪ್ರೈಸ್ ಮಾಡಕ್ ಹೋಗ್ತಾರೆ ನಮ್ಮ ಅಪ್ಪ ಅಮ್ಮ. ತಮ್ಮ ಜವಾಬ್ದಾರಿಯನ್ನ ಮರೆತು, ತಮ್ಮ ಕರ್ತವ್ಯವನ್ನ ಮರೆತು ಹೋಗ್ಬಿಟ್ಟಿದ್ದಾರೆ. ನನ್ನನ್ನ ಯಾವ ಕೆಲ್ಸಕ್ಕೆ ದಬ್ಬಿಯಾರೆ? ಒಬ್ಬ ಚಿಮ್ನಿ ಸ್ವೀಪರ್ ಅಂತಹ ಕೆಟ್ಟ ಕೆಲ್ಸಕ್ಕೆ ದಬ್ಬು ಬಿಟ್ಟು ಅವರು ನಮ್ಮ ಒಂದು ಜೀವನವನ್ನ ನರಕ ಸದೃಶ ಮಾಡಿರುವಂತಹ ವ್ಯಕ್ತಿಗಳನ್ನ ಆರಾಧಿಸೋದಕ್ಕೆ, ಪೂಜಿಸೋದಕ್ಕೆ, ಹೊಗಳೋದಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದು ಕೂಡ ಒಂದು ಮಗು ಹೇಳುವಂಥದ್ದು. ಆದ್ರೆ ಇಲ್ಲಿ ನಾವು ನೋಡೋದು ಏನಪ್ಪಾ ಅಂತಂದ್ರೆ, ಮೊದಲ ಮಗುವಿಗೂ ಎರಡನೇ ಮಗುವಿಗೂ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಅಲ್ಲಿ ಮಗು ತನ್ನ ಕಷ್ಟಗಳನ್ನ ಯಾವುದೇ ಪ್ರಶ್ನೆ ಮಾಡಿದ್ಲೆ ಒಪ್ಕೊಂಡ್ಬಿಡತ್ತೆ. ಆದ್ರೆ ಇಲ್ಲಿಯ ಮಗು ಒಪ್ಕೊಡೋದಿಲ್ಲ, ಇಲ್ಲಿ ಪ್ರಶ್ನೆ ಮಾಡುತ್ತೆ, ಇವ್ರು ಯಾಕೆ ಹೋಗ್ಬೇಕು? ನನಗೆ ಕೆಟ್ಟದನ್ನ ಮಾಡಿರುವಂತ ಚರ್ಚ್ ತನ್ನ ಡ್ಯೂಟಿಯಲ್ಲಿ ಎಲ್ಲೋ ಫೇಲ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ನಮಗೆ ಗೊತ್ತಿದೆ, ಬ್ಲೇಕ್ ಆರ್ಗನೈಸ್ಡ್ ರಿಲಿಜನ್ ಅನ್ನ ಯಾವತ್ತೂ ಪ್ರಶ್ನೆ ಮಾಡ್ತಾ ಇದ್ರು ಅಂತ. ಸೊ ಹಾಗಾಗಿ ಚರ್ಚಿನ ಕೆಲಸ ಏನು? ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸುವಂಥದ್ದು, ಸಮಾಜದಲ್ಲಿ ಬದುಕುವಂತಹ ವ್ಯಕ್ತಿಗಳ ಜೀವನ ಚೆನ್ನಾಗಿರೋ ರೀತಿ ನೋಡ್ಕೊಡುವಂಥದ್ದು. ಆದ್ರೆ ಅದನ್ನ ಮಾಡ್ತಾ ಇಲ್ಲ. ಇಲ್ಲ ಒಂದ್ ಕಡೆ ಈ ಮೂರು ಇನ್ಕ್ಲೂಡಿಂಗ್ ಪೇರೆಂಟ್ಸ್, ಇವರು ತಮ್ಮ ತಮ್ಮ ಜವಾಬ್ದಾರಿಗಳಲ್ಲಿ ಸೋತಿದ್ದಾರೆ. ಇವ್ರು ಮಾಡ್ಬೇಕಾಗಿದ್ದು ಬೇರೆ, ಆದ್ರೆ ಮಾಡ್ತಿರುವಂತಹದ್ದು ಬೇರೆ ಅನ್ನುವಂತಹ ಪ್ರಶ್ನೆಗಳನ್ನ, ಅನ್ನುವಂತಹ ಕ್ರಿಟಿಸಿಸಮ್ ಅನ್ನ ಈ ಮಗು ಎತ್ತತ್ತೆ. ಹಾಗಾಗಿ ಕೂಡ ಈ ಒಂದು ಪದ್ಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹದ್ದು ಅಂತ. ಇನ್ನ ನನ್ನ ಪ್ರಾಯಶಃ ಇನ್ನೊಂದು 7-8 ನಿಮಿಷ ಇದೆ ಅಂತ ಅಂದ್ಕೊಳ್ತೀನಿ. ಅಷ್ಟರಲ್ಲಿ ಇನ್ನೊಂದೆರಡು ಪದ್ಯಗಳನ್ನ ನಾವು ನೋಡೋಕೆ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಇನ್ನೊಂದು ಪದ್ಯವನ್ನ ನೋಡೋದಾದ್ರೆ, ಇದು ಸೇಮ್ ಟೈಟಲ್ಸ್ ಏನಿಲ್ಲ, ಬಟ್ ಏನಪ್ಪಾ ಅಂತ, ಲ್ಯಾಂಬ್ ಅನ್ನುವಂತಹ ಒಂದು ಪದ್ಯ, ಮತ್ತೆ ಟೈಗರ್ ಅನ್ನುವಂಥ ಪದ್ಯ. ಇದು ಕೂಡ ಟೈಗರ್ ಅನ್ನುವಂಥ ಪದ್ಯ ಅಂತ ಬಹಳ ಪಾಪ್ಯುಲರ್ ಆಗಿರುವಂಥದ್ದು. ದ ಲ್ಯಾಂಬ್ ಅನ್ನುವಂಥ ಪದ್ಯ ಇದು ಕೂಡ ಪಾಪ್ಯುಲರ್ ಆಗಿರುವಂಥ ಪದ್ಯ. ಬಟ್ ನಾನು ನೋಡಿರೋ ಹಾಗೆ ಹೆಚ್ಚು ಇದು
ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಕಂಡಿಲ್ಲ. ಇರ್ಲಿ, ಅದರಲ್ಲಿ ಏನನ್ನ ಹೇಳುವಂತ ಪ್ರಯತ್ನ ನಡೆದಿದೆ ಅನ್ನುವಂಥದ್ದನ್ನ ನಾವು ನೋಡೋಣ. ಇಲ್ಲಿ ಲ್ಯಾಂಬ್ ಅನ್ನುವಂಥ ಪದ್ಯ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾರಪ್ಪ ಅಂತಂದ್ರೆ, ಯಾರು ಮಾಡಿದ್ದಂತಹದ್ದು ಈ ಒಂದು ಲ್ಯಾಂಬ್ ಅನ್ನುವಂಥ ಪ್ರಾಣಿಯನ್ನ ಕ್ರಿಯೇಟ್ ಮಾಡಿದ್ದೆ ಅಂದ್ರೆ ದೇರ್ ಇಸ್ ಎ ಕ್ವಶನ್ ಆಫ್ ದ ಕ್ರಿಯೇಟರ್ ಆಫ್ both the animals. In the lamb it is the lamb, in the tiger it is the tiger. ಲ್ಯಾಂಬ್ ಅನ್ನ ಕ್ರಿಯೇಟ್ ಮಾಡಿರುವಂತಹವ್ರು ಯಾರು, ಟೈಗರ್ ನ ಕ್ರಿಯೇಟ್ ಮಾಡಿರುವಂತವ್ರು ಯಾರು? ಲ್ಯಾಂಬ್ ಅನ್ನುವಂತಹದ್ದು ಇಲ್ಲಿ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ಕಂಡು ಬಂದ್ರೆ, ಟೈಗರ್ ಅನ್ನುವಂಥದ್ದು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾ ಇದ್ದಾನೆ, ಕಾನ್ವರ್ಸ್ ಮಾಡ್ತಾ ಇದ್ದಾನೆ ಯಾರ ಜೊತೆಗೆ? ಲ್ಯಾಂಬ್ ಜೊತೆಗೆ. ಸೊ ಇಲ್ಲಿ ಕೇಳ್ತಾನ ಆತ, ಸೊ ಯಾರಪ್ಪ ನಿನ್ನನ್ನ ಕ್ರಿಯೇಟ್ ಮಾಡಿದಂತಹದ್ದು? ನಿನಗ್ ಗೊತ್ತಾ ಯಾರು ನಿನ್ನನ್ನ ಕ್ರಿಯೇಟ್ ಮಾಡಿರುವಂತಹದ್ದು? ಯಾರು ನಿನಗೆ ಜೀವವನ್ನ ಕೊಟ್ಟಿರುವಂತಹದ್ದು? ಯಾರು ನಿನಗೆ ಆಹಾರವನ್ನ ಕೊಟ್ಟಿರುವಂತಹದ್ದು? ಯಾರು ನಿನ್ಗೆ ಓಡಾಡಕ್ಕೆ ಜಾಗ, ಕುಡಿಯೋದಕ್ಕೆ ನೀರು, ನಿನಗೆ ಕ್ಲಾದಿಂಗ್, ಸಾಫ್ಟೆಸ್ಟ್ ಊಲಿ ಬ್ರೈಟ್ ಅಂತ ಅಂದ್ರೆ ನಿನ್ನ ದೇಹದ ಮೇಲೆ ಉಣ್ಣೆ ಅಂತ ಏನಿದೆ ಅದು ಬಹಳ ಅದ್ಭುತವಾಗಿರುವಂತ ಒಂದು ಬಟ್ಟೆ ನಿನಗೆ ದೇವರು ಕೊಟ್ಟಿರುವಂತದ್ದು. ಸೊ ನಿನಗೆ ವಾಯ್ಸ್ ಬಹಳಷ್ಟು ಬ್ಯೂಟಿಫುಲ್ ಆಗಿರೋ ವಾಯ್ಸ್ ಕೊಟ್ಟಿದ್ದಾನೆ. ನಿನಗೆ ಗೊತ್ತಾ ಇದಲ್ಲ ಯಾರು ನಿನಗೆ ಕೊಟ್ಟಿರುವಂತಹದ್ದು ಅನ್ನುವಂಥ ಪ್ರಶ್ನೆಯನ್ನ ಸ್ಪೀಕರ್ ಆಫ್ ದ ಪೋಯಮ್ ಲ್ಯಾಂಬಿಗೆ ಹಾಕ್ತಾನೆ. ಆತನೇ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾನೆ. ನಂತರದ ಭಾಗದಲ್ಲಿ, ಪದ್ಯದ ನಂತರದ ಭಾಗದಲ್ಲಿ ಆತನೇ ಅದಕ್ಕೆ ಉತ್ತರ ಕೊಡ್ತಾನೆ. ನಾನೇ ಹೇಳ್ತೀನಿ. ಸೊ ಇಲ್ಲಿ ನಿನಗೆ ಇದೆಲ್ಲವನ್ನೂ ಪ್ರೊವೈಡ್ ಮಾಡಿರುವಂತಹವನಿಗೆ ಇರುವಂತ ಹೆಸರು ನಿಂದೆ ಅಂತ. ಈಸ್ ಕಾಲ್ಡ್ ಬೈ ಯುವರ್ ನೇಮ್, ದೈ ನೇಮ್. ಯಾಕೆಂದ್ರೆ ಆತ ತನ್ನನ್ನು ತಾನು ಕರ್ಕೊಳ್ತಾನೆ. ಅಂದ್ರೆ ದೇವ್ರು, ನಿನ್ನನ್ನ ಕ್ರಿಯೇಟ್ ಮಾಡಿರುವಂತ ದೇವ್ರು ಏನಂತ ಕರ್ಕೊಳ್ತಾನಪ್ಪ ತನ್ನನ್ನು ತಾನು ಅಂತಂದ್ರೆ ಲ್ಯಾಂಬ್ ಅಂತಾನೆ ಕರ್ಕೊಳ್ತಾನೆ. ಯಾಕಂದ್ರೆ ಅಷ್ಟೊಳ್ಳೆವನು ದೇವ್ರು, ಅಂತಹ ದೇವ್ರು. ಆತ ತುಂಬಾ ಮೈಲ್ಡ್ ಆಗಿದ್ದಾನೆ. ಆತ ನಿನ್ನ ತರನೇ ಮೈಲ್ಡ್ ಆಗಿದ್ದಾನೆ, ಮೀಕ್ ಆಗಿದ್ದಾನೆ. ಆತ ಒಬ್ಬ ಚಿಕ್ಕ ಮಗುವಿನ ತರವರು ಕೂಡ ಆತ ಆಗಬಹುದು. ಈ ಬಿಕೇಮ್ ಎ ಲಿಟಲ್ ಚೈಲ್ಡ್ ಅಂತ ಹೇಳ್ತಾನೆ. ನಾನು ಒಬ್ಬ ಮಗು ಆಗಿದ್ದುಕೊಂಡು, ಇದು ಕೂಡ ಒಬ್ಬ ಮಗುವಿನ ಒಂದು ದೃಷ್ಟಿಕೋನದಲ್ಲಿ ಮಾತಾಡಲ್ಪಟ್ಟಿರುವಂತ ಒಂದು ಕವನ ಇದು. ನೀನು ಲ್ಯಾಂಬ್, ನಾನೊಬ್ಬ ಮಗು. ನಮಗೂ ಕೂಡ ಏನು ಹೆಸರಪ್ಪ ಅಂತಂದ್ರೆ ಲ್ಯಾಂಬ್ ಅಂತಾನೆ. ಅಂದ್ರೆ ದೇವರ ಹೆಸರು ಕೂಡ ಇಲ್ಲಿ ಲ್ಯಾಂಬ್ ಅಂತಾನೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಭಯ ಅನ್ನುವಂತಹ ವಾತಾವರಣ, ಟೈಗರ್ ಅಲ್ಲಿ ಕಾಣುವಂತ ಟೆರರ್ ನಮ್ಗೆ ಇಲ್ಲಿ ಕಾಣಿಸಕ್ಕೆ ಸಿಗೋದಿಲ್ಲ. ಇಲ್ಲಿ ದೇವರು ಬಹಳ ಮುಗ್ಧ, ದೇವರು ಬಹಳ ಒಳ್ಳೆಯವನು. ಆತ ಕ್ರಿಯೇಟ್ ಮಾಡಿರುವಂತದ್ದೆಲ್ಲದೂ ಕೂಡ ಬಹಳ ಬ್ಯೂಟಿಫುಲ್ ಆಗಿರುತ್ತೆ, ಬಹಳ ಟೆಂಡರ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ ಅಂತ ಒಟ್ಟಾರೆಯಾಗಿ. ಇದನ್ನ ಲ್ಯಾಂಬ್ ಅನ್ನುವಂಥ ಪದ್ಯದಲ್ಲಿ ಹೇಳಲಾಗಿದೆ. ಇನ್ನು ದ ಟೈಗರ್ ಪದ್ಯ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ಮಚ್ ಆಂಥಲೈಸ್ಡ್ ಪೋಯಮ್ ದ ಟೈಗರ್ ಅನ್ನುವಂಥ ಪದ್ಯ. ಇಲ್ಲೂ ಕೂಡ ಕ್ರಿಯೇಟರ್ನ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ಮುಗ್ಧವಾಗಿರುವಂತ ಭಾವನೆಗಳನ್ನ ನಾವಿಲ್ಲಿ ನೋಡೋದಿಲ್ಲ. ಇಲ್ಲಿ ಲ್ಯಾಂಬ್ ಬಹಳಷ್ಟು ಮುಗ್ಧವಾಗಿದೆ, ಬಹಳಷ್ಟು ಬ್ಯೂಟಿಫುಲ್ ಆಗಿದೆ, ಅದರ ವಾಯ್ಸ್ ಬಹಳ ಚೆನ್ನಾಗಿದೆ, ಅದು ಬಹಳ ಟೆಂಡರ್ ಆಗಿದೆ, ಬಹಳ ಸ್ವೀಟ್ ಆಗಿದೆ. ಇದನ್ನೆಲ್ಲದನ್ನು ಹೇಳಿದ್ರೆ ಟೈಗರ್ ಎಕ್ಸಾಕ್ಟ್ಲಿ ಆಪೋಸಿಟ್. ಇಲ್ಲಿ ಮತ್ತೆ ಕೊನೆಯಲ್ಲಿ ನಾವು ನೋಡ್ಬೋದು, ಆ ಲ್ಯಾಂಬನ್ನ ಮಾಡಿರುವಂತಹ ಕ್ರಿಯೇಟರ್ ನಿನ್ನೂ ಕೂಡ ಮಾಡುದ್ನ ಅನ್ನುವಂಥ ಪ್ರಶ್ನೆ ನಮ್ಗೆ ಪದ್ಯದಲ್ಲಿ ಕಾಣಿಸಕ್ ಸಿಗುತ್ತೆ. ಇಲ್ಲಿ ಟೈಗರ್ ನೋಡಿದಾಗ ಇಲ್ಲೊಂದ್ ಕಡೆ ಭಯ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗುವಂತಹದ್ದು. ಯಾಕೆಂದ್ರೆ ಅದರ ಹಾರ್ಟು, ಅದರ ಸಿನ್ಯೂಸ್, ರೈಟ್, ಅದರ ಸ್ನಾಯುಗಳು, ಅದರ ದೇಹ ತುಂಬಾ ಹೊಳಿತಾ ಇದೆ. ಹೆಂಗ್ ಹೊಳಿತಾ ಇದೆ, ಬೆಂಕಿ ಉರಿಯುತ್ತೇನೋ ಅನ್ನೋಷ್ಟು ಹೊಳಿತಾ ಇರುವಂತ ದೇಹ. ಇದನ್ನ ಎಲ್ಲಿ ಮಾಡಕ್ ಸಾಧ್ಯ ಆಯ್ತು ಅಂತ ಲ್ಯಾಂಬಿನ ಬಗ್ಗೆ ಮಾತಾಡಿದಾಗ ಈ ಎಲ್ಲ ಪ್ರಶ್ನೆಗಳು ಬರಲ್ಲ. ಆದ್ರೆ ಟೈಗರ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಎಲ್ಲಾ ಪ್ರಶ್ನೆಗಳು ಬರಬಹುದು. ದೇವತೆಗಳು ಕೂಡ ನಿನ್ನನ್ನು ನೋಡಿದಾಗ ಭಯಗ್ರಸ್ತರಾಗ್ಬಿಡ್ತಾರೆ. ಈ ತರಹದ ಭಾವನೆಗಳನ್ನ ನಾವು
ಟೈಗರ್ ಪದ್ಯದಲ್ಲಿ ನಾವು ನೋಡ್ಬೋದು. ಅಂದ್ರೆ ಇಲ್ಲಿಯ ದೇವರು ತನ್ನ ಕ್ರಿಯೇಷನ್ ಅನ್ನ ಅಷ್ಟೊಂದು ಮೀಕ್ ಆಗಿ ಇನ್ನಸೆಂಟ್ ಆಗಿ ಮಾಡ್ಲಿಲ್ಲ. ಇಲ್ಲಿಯ ಕ್ರಿಯೇಷನ್ ಬಹಳ ಕ್ರೂರವಾಗಿರುವಂತ ಕ್ರಿಯೇಷನ್. ಅದು ನ್ಯಾಚುರಲ್ ಆಗಿ ಕ್ರೂರವಾಗಿರುತ್ತೋ ಅನ್ನೋದು ದಟ್ಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಆದ್ರೆ ನಮ್ಗೆ ಹುಲಿ ಅಂದ ತಕ್ಷಣ ಬರುವಂತಹ ಭಾವನೆಗಳೆಲ್ಲ ಅದು ತುಂಬಾ ಕ್ರೂರಿ, ತುಂಬಾ ಭಯ ಉಂಟು ಮಾಡುವಂತ ಒಂದು ಕ್ರಿಯೇಷನ್. ಸುಲಭವಾಗಿ ನಾವು ಹತ್ರ ಹೋಗ್ತಲೇ ಇರುವಂತಹ, ಪ್ರೀತಿ ಮಾಡುವಂತಹ ಒಂದು ಪ್ರಾಣಿ ಅದು ಅಲ್ಲ ಅನ್ನುವಂಥದ್ದು. ಅಂದ್ರೆ ಈ ಡಿಫ್ರೆನ್ಸ್ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ ಅಷ್ಟು ಚೆನ್ನಾಗಿರುವಂತದ್ದಾದ್ರೆ, ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಷ್ಟೇ ಭಯವನ್ನ ಉಂಟು ಮಾಡುವಂತ ಒಂದು ಕ್ರಿಯೇಷನ್ ಅನ್ನು ನಾವಿಲ್ಲಿ ನೋಡಬಹುದು ಅಂತ. ಅಂದ್ರೆ ಈ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಗೆ ಬಂದಾಗ ಈ ತರಹದ ಬದಲಾವಣೆಗಳನ್ನ ನಾವು ಮತ್ತೆ ಮತ್ತೆ ನೋಡ್ತೀವಿ. ಇಲ್ಲಿ ಲಾಫಿಂಗ್ ಸಾಂಗ್ ಅಂತ ಇದೆ, ಅದು ನೇಚರ್ ಬಗ್ಗೆ ಮಾತಾಡುತ್ತೆ. ಸ್ಕೂಲ್ ಬಾಯ್ ಅನ್ನುವಂತ ಒಂದು ಪದ್ಯ ಇದೆ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಅಲ್ಲಿ, ಇದು ಬೇಡಷ್ಟೇ ಫ್ರೀಡಮಿನ ಬಗ್ಗೆ ಮಾತಾಡುತ್ತೆ. ಶೆಫರ್ಡ್ ಅನ್ನುವಂಥ ಪದ್ಯ, ಅದ್ಭುತವಾಗಿರುವಂತಹ ಪದ್ಯಗಳಿವೆಲ್ಲವೂ ಕೂಡ. ಲಿಟಲ್ ಬ್ಲಾಕ್ ಬಾಯ್ ಅಂತ ಇದೆ, ಇನ್ನಸೆಂಟ್ ಇನ್ಫ್ಯಾಂಟ್ ಜಾಯ್ ಅಂತ ಇದೆ. ತುಂಬಾ ಖುಷಿ ಕೊಡುವಂತ ಪದ್ಯಗಳು ಸಾಂಗ್ಸ್ ಆಫ್ ಇನ್ನಸೆನ್ಸ್. ಚಿಕ್ಕ ಚಿಕ್ಕ ಪದ್ಯಗಳು, ತುಂಬಾ ಒಂಥರ ಸಂತೋಷವನ್ನು ನೀಡುವಂತ ಪದ್ಯಗಳು. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಲ್ಲವನ್ನು ಪ್ರಶ್ನೆ ಮಾಡುವಂಥದ್ದು, ರೈಟ್? ಪ್ರಶ್ನೆ ಮಾಡುವಂಥದ್ದು, ಸುಲಭ ಒಪ್ಕೊಳ್ಳದಲ್ಲಿರುವಂಥದ್ದು, ವಿರುದ್ಧಾರ್ಥಕವಾಗಿರುವಂತಹ ಒಂದು ಅರ್ಥವನ್ನು ಕೊಡುವಂತ ಪದ್ಯಗಳು. ದ ಕ್ಲಾಡ್ ಅಂಡ್ ದ ಪೆಬಲ್ ಅಂತ ಇದೆ, ತುಂಬಾ ಚಿಕ್ಕ ಪದ್ಯ ಆದ್ರೂ ಕೂಡ ಬಹಳ ಅದ್ಭುತವಾಗಿರುವಂತ ಒಂದು ಪದ್ಯ. ಲಂಡನ್ ಅನ್ನುವಂಥ ಪದ್ಯ ಅಂತೂ ನಾವು ಮತ್ತೆ ಮತ್ತೆ ಓದಿರ್ತೀವಿ. ಅದು ಅಷ್ಟೇ ಪ್ರಶ್ನೆ ಮಾಡುವಂತ, ಆರ್ಗನೈಸ್ ರಿಲಿಜನ್ ಆಗಿರ್ಬೋದು, ಕಿಂಗ್ಶಿಪ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಎಲ್ಲವನ್ನು ಕೂಡ ಪ್ರಶ್ನೆ ಮಾಡುವಂತದ್ದು. ಸೊ ಈ ತರಹದ ಡಿಫರೆನ್ಸಸ್ ಗಳನ್ನ ನಾವು ಸಾಂಗ್ಸ್ ಆಫ್ ಇನ್ನಸೆನ್ಸ್ ಮತ್ತೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವು ನೋಡಬಹುದು. Now it is 11:10. I think my time is over. ಇಷ್ಟು ಅಂದ್ರೆ ಹಲವಾರು ಪದ್ಯಗಳಿದ್ರು ಕೂಡ ನಾವು ಎಲ್ಲದನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಮಯದ ಅಭಾವ ಒಂದು. ಮತ್ತೆ 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 ಇದೇ ರಿಪೀಟ್ ಆಗುತ್ತೆ. ಅಂದ್ರೆ ಬೇಸಿಕ್ ಆಗಿ ಏನಪ್ಪಾ ಅಂತಂದ್ರೆ, ಇವುಗಳಿಗೂ ಸಾಂಗ್ಸ್ ಆಫ್ ಇನ್ನಸೆನ್ಸ್ ಮತ್ತೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ ನಡುವೆ ವಿರುದ್ಧಾರ್ಥಕವಾಗಿರುವಂತ ಭಾವನೆಗಳಿದಾವೆ. ಅದನ್ನು ನಾವು ಗಮನಿಸಬೇಕಾಗಿರುವಂತಹದ್ದು. ಇನ್ನ ಕೊನೆಯ ಮಾತುಗಳನ್ನ ಹೇಳಬೇಕಂತಂದ್ರೆ, ಈ ವೈರುಧ್ಯಗಳಿದೆಯಲ್ಲ, ಇದನ್ನ ಬ್ಲೇಕ್ ಬಹಳಷ್ಟು ಇಷ್ಟಪಡ್ತಾ ಇದ್ದಂತೆ. ಆತನ ಭಾಷೆಯಲ್ಲೇ ಹೇಳೋದಾದ್ರೆ ಅವನೊಮ್ಮೆ ಹೇಳಿದಂತೆ, ಅಟ್ರಾಕ್ಷನ್ ಅಂಡ್ ರಿಪಲ್ಷನ್, ರೀಸನ್ ಅಂಡ್ ಎನರ್ಜಿ, ಲವ್ ಅಂಡ್ ಹೇಟ್, ದೇ ಆರ್ ನೆಸೆಸರಿ ಫಾರ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಅವು ಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಆತ ಆಡಿದ್ದಂತೆ. ಸೊ ಈ ಮಾತುಗಳೊಂದಿಗೆ ನನ್ನ ಒಂದು ಉಪನ್ಯಾಸಕ್ಕೆ ನಾನು ಅಂತಿಮ ವಿರಾಮವನ್ನು ನೀಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನನ್ನ ಮಾತುಗಳು ಒಂದಿಷ್ಟಾದ್ರೂ ಕೂಡ ಅರ್ಥವನ್ನ ಉಂಟು ಮಾಡಿದೆ. ಇಲ್ಲಿ ಒಂದಿಷ್ಟು ಕೇಳುಗರಿಗೆ ಒಂದಿಷ್ಟಾದ್ರೂ ಕೂಡ ವಿದ್ಯಾರ್ಥಿಗಳಿದ್ರೆ ಅವರ ಓದಿನಲ್ಲಿ ಒಂದಿಷ್ಟಾದ್ರೂ ಕೂಡ ಸಹಾಯವನ್ನ ಮಾಡಿದೆ ಅಂತ ಅಂದ್ಕೊಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ. ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮತ್ತೆ ಇದನ್ನ ಆಯೋಜನೆ ಮಾಡಿರುವಂತಹ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಕಾಲಮಿತಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ತಮಗೆ ನೀಡಿರುವಂತಹ ಕೃತಿಯ ಕುರಿತು ತುಂಬಾ ಸುಸೂಕ್ತವಾದ ಉಪನ್ಯಾಸವನ್ನ ತಾವು ನೀಡಿರುತ್ತೀರಿ. ಅಧ್ಯಕ್ಷರ ಮಾತಿನ ನಂತರ ಚರ್ಚೆಯಲ್ಲಿ ಮತ್ತೆ ನಿಮ್ಮ ಮಾತು ಮುಂದುವರಿಯಲಿದೆ ಸರ್. ಒಂದು ವಿಶೇಷ ಸೂಚನೆ, ಇಂಗ್ಲಿಷ್ ಸಾಹಿತ್ಯ ದರ್ಶನ 2ನೇ ಭಾಗ ಈಗಾಗಲೇ ಪ್ರಾರಂಭ ಆಗಿದ್ದು ಸುಮಾರು 6 ರಿಂದ 7 ಉಪನ್ಯಾಸಗಳು ಇಲ್ಲಿವರೆಗೂ ಸಾಗ್ತಾ ಬಂದಿರುತ್ತೆ. 18ನೇ ಶತಮಾನದಿಂದ 20ನೇ ಶತಮಾನದ ಪ್ರಮುಖ ಲೇಖಕರ ಕುರಿತು ಒಟ್ಟು 48 ಉಪನ್ಯಾಸಗಳನ್ನ ಆಯೋಜಿಸಿರುವ ಯೋಜನೆ ಇದಾಗಿರುತ್ತೆ. ಈ ಎಲ್ಲಾ ಉಪನ್ಯಾಸಗಳನ್ನ 6 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸುವ ಯೋಜನೆ ಇರುವುದರಿಂದ ತಿಂಗಳಲ್ಲಿ ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ 6 ಗಂಟೆಗೆ ಉಪನ್ಯಾಸ ಜರುಗ್ತಾ ಇದೆ. ಆಸಕ್ತರು ಗಮನಿಸಬೇಕು. ಮತ್ತು ಪ್ರತಿ ಗುರುವಾರ ಮತ್ತು ಶನಿವಾರ ಸಂಜೆ 6 ಗಂಟೆಗೆ ನಮ್ಮೊಂದಿಗೆ ತಾವೆಲ್ಲರೂ ಜೊತೆಯಾಗಿರಲು ಕೋರಿಕೆ ಇರುತ್ತೆ.
ಇನ್ನೊಂದು ಧಾರವಾಡ ಕಟ್ಟೆಯ ಪರುಷಕಟ್ಟೆ ಕನ್ನಡ ಮಾಸಪತ್ರಿಕೆಗೆ ತಮ್ಮ ಬರಹವನ್ನ ಧಾರವಾಡ ಕಟ್ಟೆ magazine@gmail.com ಗೆ ಕಳುಹಿಸಿ ಕೊಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಧಾರವಾಡ ಕಟ್ಟೆಯ ವೆಬ್ಸೈಟ್ www.dharwadkatte.in ವೀಕ್ಷಿಸಬಹುದು. ದಿನಾಂಕ ಇದೇ ಮುಂದಿನ ಶನಿವಾರ ಅಂದ್ರೆ 13/3/2025 ಶನಿವಾರ ಸಂಜೆ ಇನ್ನೊಂದು ಉಪನ್ಯಾಸ ನಡೀತಾ ಇದೆ. ಈಗ ನಾವು ವೇದಿಕೆಯನ್ನ ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಬಸವರಾಜ್ ಡೋಣೂರ್ ಸರ್ ಅವರಿಗೆ ವೇದಿಕೆ ಇರಲಿದೆ. ಈ ಒಂದು ಉಪನ್ಯಾಸ ಕುರಿತು ಪೂರಕ ಮಾತುಗಳನ್ನ ತಾವು ಆಡ್ಬೇಕಾಗಿ ಡೋಣೂರ್ ಸರ್ ಅಲ್ಲಿ ಮನವಿ ಮಾಡ್ತೇವೆ. ಸರ್ ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ನನ್ನ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ನವೀನ್ ವಿ ಅವರ ಮಾತುಗಳನ್ನ ಕೇಳಿದ್ದೇವೆ. ಇಂಗ್ಲಿಶಿನ ಲೋಕಪ್ರಿಯ ಕವಿ ಮತ್ತು ಪೇಂಟರ್ ವಿಲಿಯಂ ಬ್ಲೇಕನ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಮತ್ತು ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಂಬ ಎರಡು ಅದ್ಭುತ ಕಾವ್ಯಗಳ ಕುರಿತು, ಕವನ ಸಂಕಲನಗಳ ಕುರಿತು ಇಲ್ಲಿಯವರೆಗೆ ನವೀನ್ ವಿ ಅವರು ಮಾತನಾಡಿದ್ದಾರೆ. ಅವರ ಪ್ರಾರಂಭದ ಕೆಲವು ಮಾತುಗಳನ್ನ ನನಗೆ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಬೇರೆ ಒಂದು ಸಭೆಯಲ್ಲಿದ್ದೆ. ಆದರೆ ಅವರ ಬಹುತೇಕ ಉಪನ್ಯಾಸವನ್ನ ನಾನು ಕೇಳಿದ್ದೇನೆ. ಸುಮಾರು 60 ನಿಮಿಷಗಳ ಕಾಲ ವಿಲಿಯಂ ಬ್ಲೇಕನ ಬಗ್ಗೆ ಮತ್ತು ರೊಮ್ಯಾಂಟಿಕ್ ಯುಗದ ಬಗ್ಗೆ ಮತ್ತು ಅವನ ಎರಡು ಮಹತ್ವದ ಕವನ ಸಂಕಲನಗಳ ಬಗ್ಗೆ ಅನೇಕ ಮಾತುಗಳನ್ನ ಹೇಳಿದ್ದಾರೆ. ವಿಲಿಯಂ ಬ್ಲೇಕನ ಬಗ್ಗೆ ಉಪನ್ಯಾಸ ನೀಡುವುದು, ಅವನ ಕವನಗಳನ್ನ ಪಾಠ ಮಾಡುವುದು ಯಾವುದೇ ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕನಿಗೆ ಸಾಹಸದ ಕೆಲಸ. ಏಕೆಂದ್ರೆ ವಿಲಿಯಂ ಬ್ಲೇಕನ ಕಾವ್ಯದ ರೂಪಕಗಳ ಬಗ್ಗೆ, ಅವನ ಸಿಮಿಲಿ ಮೆಟಫರ್ಗಳ ಬಗ್ಗೆ, ಅದರ ಸಿಂಬಾಲಿಕ್ ಸಿಗ್ನಿಫಿಕೆನ್ಸ್ ಬಗ್ಗೆ ಮಾತನಾಡುವುದು ಬಹಳ ಕಷ್ಟ. ಮೇಲ್ನೋಟಕ್ಕೆ ಅವನ ಕವನಗಳು ಬಹಳ ಸರಳವಾಗಿ ಕಾಣ್ತವೆ, ಬಸವಣ್ಣನ ವಚನಗಳಂತೆ, ಅಲ್ಲಮನ ವಚನಗಳಂತಲ್ಲ, ಬಸವಣ್ಣನ ವಚನಗಳಂತೆ ಬಹಳ ಸರಳವಾಗಿ ಕಾಣ್ತವೆ. ಆದರೆ ಆ ಒಂದೊಂದು ಶಬ್ದದ ಹಿಂದೆ, ಒಂದೊಂದು ಸಾಲಿನ ಹಿಂದೆ, ಒಂದೊಂದು ಮೆಟಫರ್ದ ಹಿಂದೆ ಬಹಳ ಹಿರಿದಾದ ಅರ್ಥ ಇರ್ತದೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದು, ಮನನ ಮಾಡಿಕೊಳ್ಳುವುದು, ಅಂತರ್ಗತ ಮಾಡಿಕೊಳ್ಳುವುದು ಮತ್ತು ಅದನ್ನ ನಮಗೆಲ್ಲ ಅರ್ಥ ಆಗುವ ಪರಿಭಾಷೆಯಲ್ಲಿ ಹೇಳುವುದು ಒಬ್ಬ ಉಪನ್ಯಾಸಕರಿಗೆ, ಒಬ್ಬ ಭಾಷಣಕಾರರಿಗೆ ತುಂಬಾ ಕಷ್ಟದ ಕೆಲಸ. ಸ್ನೇಹಿತರಾದ ಡಾಕ್ಟರ್ ನವೀನ್ ಅವರು ಈ ಕೆಲಸವನ್ನ ಬಹಳ ಸಹಜವಾಗಿ ಮಾಡಿದ್ದಾರೆ. ಇಂಗ್ಲಿಷ್ ಸಹ ಪ್ರಾಧ್ಯಾಪಕರು, ಅವರ ಓದು, ಅವರ ಅಧ್ಯಯನ, ಅವರ ಸಾಹಿತ್ಯ ನಿಷ್ಠೆ ಅವರಿಂದ ಇಂದು ಅನೇಕ ಒಳ್ಳೆಯ ಮಾತುಗಳನ್ನ ಆಡಿಸಿದೆ. ಈ ಕಾರಣಕ್ಕಾಗಿ ನಾನು ಅವರಿಗೆ ಪ್ರಾರಂಭದಲ್ಲಿ ಧಾರವಾಡ ಕಟ್ಟೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ಈಗಾಗಲೇ ನವೀನ್ ಅವರು ಬ್ಲೇಕನ ಬಗ್ಗೆ ಮತ್ತು ಈ ಎರಡು ಕವನ ಸಂಕಲನಗಳ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿರುವಾಗ ನಾನು ಒಂದು ವಿಸ್ತಾರವಾದ ಉಪನ್ಯಾಸ ಅಥವಾ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಔಪಚಾರಿಕವಾಗಿ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಆಡ್ಲಿಕ್ಕೆ ಇಷ್ಟಪಡ್ತೇನೆ. ವಿಲಿಯಂ ಬ್ಲೇಕನ ವ್ಯಕ್ತಿತ್ವದಲ್ಲಿ ನನಗೆ ಎದ್ದು ಕಾಣುವ ಸಂಗತಿ ಅಂದರೆ ಅವನು ದೀರ್ಘಕಾಲ ಬದುಕಿದ್ದು, 70 ವರ್ಷ ಬದುಕಿದ್ದ ಆತ. ಅನೇಕ ಜನ ವರ್ಡ್ಸ್ವರ್ತನ್ನ ಹೊರತುಪಡಿಸಿದರೆ, ಕಾಲರಿಜನ್ ಹೊರತುಪಡಿಸಿದರೆ ಎಲ್ಲಾ ರೊಮ್ಯಾಂಟಿಕ್ ಕವಿಗಳು ಬಹಳ ಚಿಕ್ಕ ವಯಸ್ಸಿನಲ್ಲಿ ಸತ್ತು ಹೋಗ್ಬಿಟ್ರು. ಕೀಟ್ಸ್ 26 ವರ್ಷ, ಶೆಲ್ಲಿ 28, 29, ಬೈರನ್ 30 ಒಳಗನೆ ತೀರ್ಕೊಂಡು ಹೋಗ್ಬಿಡ್ತಾನೆ. ಶೇಕ್ಸ್ಪಿಯರ್ ಬದುಕಿದ್ದೆ 54-56 ವರ್ಷ. ಈ ಇಂಗ್ಲಿಷ್ ಕವಿಗಳು, ಐರಿಷ್ ಕವಿಗಳು, ಇಂಗ್ಲಿಷ್ ಕವಿಗಳು ಬಹಳ ದೀರ್ಘಕಾಲ ಬಾಳಿದವರಲ್ಲ. ಶಾ 100 ವರ್ಷ ತನಕ ಬದುಕಿದವ, ಹೆಚ್ಚು ಕಡಿಮೆ. ಕೆಲವು ಲೇಖಕರು ಬದುಕಿದ್ದಾರೆ. ನಾನು ಆಗಾಗ ಈ ಮಾತನ್ನು ಹೇಳ್ತಾ ಇರ್ತೇನೆ, ಒಬ್ಬ ಅದ್ಭುತವಾದಂತ ಕವಿ, ಒಬ್ಬ ಅದ್ಭುತವಾದಂತ ಚಿಂತಕ, ಒಬ್ಬ ಅದ್ಭುತವಾದ ಮನುಷ್ಯ ಬಹಳ ದೀರ್ಘಕಾಲ ಬದುಕಬೇಕು ಅವನು. ಯಾಕಂದ್ರೆ ಅವನಿಂದ ಸಮಾಜಕ್ಕೆ ಒಳಿತಾಗ್ತದೆ, ಸಾಹಿತ್ಯ ಸಂಸ್ಕೃತಿಗೆ ಒಳಿತಾಗ್ತದೆ, ನಾಡು ನುಡಿಗೆ ಒಳಿತಾಗ್ತದೆ. ಹೀಗಾಗಿ ಒಳ್ಳೆಯವರು ಬಹಳ ದಿನ ಬದುಕಬೇಕು ಮತ್ತು ಸಮಾಜ ಕೂಡ ಒಳ್ಳೆಯವರನ್ನ ಸರಿಯಾಗಿ ನೋಡ್ಕೊಡ್ಬೇಕು. ಅದು ಸಮಾಜದ ಕೆಲಸ, ನಿಮ್ಮೆಲ್ಲರ ಕೆಲಸ. ಸೊ ಈ ಕಾರಣಕ್ಕಾಗಿ ನನಗೆ ವಿಲಿಯಂ ಬ್ಲೇಕ್ ಇಷ್ಟ. ಮತ್ತು 70 ವರ್ಷದಲ್ಲಿ ಅವನು ಅದ್ಭುತವಾದ ಸಾಧನೆಯನ್ನ ಮಾಡಿದ. ಬಹಳ ಮಹತ್ವದ ಕವಿ. ನೀವು ಅವರಿಗೆ ಕನ್ನಡದ ಇವರಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಮ ಪ್ರಭುವಿಗೆ
ವಿಲಿಯಂ ಬ್ಲೇಕ್ ನನ್ನ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಮ ಪ್ರಭು ಬಹಳ ಕ್ಲಿಷ್ಟಕರವಾದ ಬಹಳ ಎತ್ತರದ ಕವಿ, ಬಹಳ ಎತ್ತರದ ವಚನಕಾರ. ನಿಜವಾದ ಅರ್ಥದಲ್ಲಿ ಕನ್ನಡ ಸಾಹಿತ್ಯದ ಅಸ್ಮಿತೆ ಅಂತಂದ್ರೆ ಅದು ಅಲ್ಲಮ ಪ್ರಭುವಿನಂತ ಒಬ್ಬ ಕವಿ ಪ್ರಪಂಚದ ಯಾವ ಸಾಹಿತ್ಯದಲ್ಲೂ ಹುಟ್ಟಿಲ್ಲ ಎಂದು ನನ್ನ ವಿದ್ಯಾಗುರುಗಳಾದ ಕೀರ್ತಿನಾಥ್ ಕುರ್ತಕೋಟಿ ಅವರು ಹೇಳ್ತಿದ್ರು. ಶೋ ಮಿ ಎ ಪೋಯಿಟ್ ಲೈಕ್ ಅಲ್ಲಮ ಅಂತ ನನ್ನ ಕೇಳ್ತಾ ಇದ್ರು, ಅವರು ಚಾಲೆಂಜ್ ಮಾಡ್ತಾ ಇದ್ರು. ಹೋಗು ನೀನು ಯಾವುದೇ ದೇಶದ ಯಾವುದೇ ಸಾಹಿತ್ಯನ ಓದು, ಅಲ್ಲಮನಂತ ಒಬ್ಬ ಕವಿಯನ್ನ ನನಗೆ ತಂದು ಕೊಡು ಅಂತ ಅವ್ರು ಹೇಳ್ತಾ ಇದ್ರು. ಸೊ ವಿಲಿಯಂ ಬ್ಲೇಕ್ ತುಂಬಾ ಮಹತ್ವದ ಲೇಖಕ, ಆದ್ರೆ ಅಲ್ಲಮನಿಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಅವನ ಒಂದು ಸಮಸ್ಯೆ ಅಂತಲ್ಲ, ಅದು ಅವನ ದುರ್ದೈವ. ಅವನ ತನ್ನ ಜೀವಿತ ಕಾಲದಲ್ಲಿ ಅವನು ಹೆಚ್ಚು ಪ್ರಸಿದ್ಧಿಗೆ ಬರಲಿಲ್ಲ. ಕವನಗಳನ್ನ ಅಥವಾ ಅವನ ಕಾವ್ಯವನ್ನ ಅವನ ಸಮಕಾಲೀನ ಓದುಗರು ಅಥವಾ ಲೇಖಕರು, ವಿಮರ್ಶಕರು ಸರಿಯಾಗಿ ಗುರುತಿಸಲಿಲ್ಲ. ಆಮೇಲೆ ಅವನ ಜನಪ್ರಿಯತೆ ಹೆಚ್ಚಾಗ್ತಾ ಹೋಯ್ತು. ಈಗ ನಾವೆಲ್ಲರೂ ಹೇಳ್ತಾ ಇದ್ದೇವೆ, ಇಂಗ್ಲಿಷಿನ ಒಂದು 10 ಜನ ಮಹತ್ವದ ಕವಿಗಳಲ್ಲಿ ವಿಲಿಯಂ ಬ್ಲೇಕ್ ಕೂಡ ಸೇರ್ತಾನೆ ಅಂತ ಮಹತ್ವದ ಕವಿ. ಆಮೇಲೆ ವಿಲಿಯಂ ಬ್ಲೇಕ್ ದಾರ್ಶನಿಕ ಕವಿ. ಈ ದಾರ್ಶನಿಕತೆ ಅನ್ನೋದು ಬಹಳ ಮಹತ್ವದ್ದು. ಎಲ್ಲಾ ಕವಿಗಳಿಗೂ ಈ ದಾರ್ಶನಿಕತೆ ಅಥವಾ ದಾರ್ಶನಿಕತ್ವ ಸಿಗೋದಿಲ್ಲ, ವಿಷನರಿ ಆಗಿರೋದಿಲ್ಲ. ಕುವೆಂಪು ಅವರನ್ನ ವಿಷನರಿ ಪೋಯಿಟ್ ಅನ್ಬಹುದು, ಬೇಂದ್ರೆ ಅವರನ್ನ ಅನ್ಬಹುದು, ಡೆಫಿನೆಟ್ ಆಗಿ ಮಧುರಚಂದ್ರನ್ನ ಅನ್ಬಹುದು. ನಾವು ಮಧುರಚಂದ್ರು ಅವ್ರು ನನ್ನನ್ನೆಲ್ಲ ಒಂದ್ 2-3 ಕವನ ಸಂಕಲನ ಇಷ್ಟೇ ಇವೆ ಅವರಿಗೆ. ಆದ್ರೆ ಒಬ್ಬ ದಾರ್ಶನಿಕತೆಯ ದೃಷ್ಟಿಯಿಂದ ಮಧುರಚಂದ್ರು ನನಗೆ ಬೇಂದ್ರೆಯವರಿಗಿಂತ ಕುವೆಂಪು ಅವರಿಗಿಂತ ತುಂಬಾ ಮಹತ್ವದ ಒಬ್ಬ ಸಾಧಕರಾಗಿ ಕಾಡ್ತಾರೆ. ಐ ಆಮ್ ನಾಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಹೀಸ್ ಲಿಟರರಿ ಔಟ್ಪುಟ್, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಸೊ ವಿಲಿಯಂ ಬ್ಲೇಕ್ ಒಬ್ಬ ದಾರ್ಶನಿಕ ಕವಿ. ಹೀಗಾಗಿ ವಿಲಿಯಂ ಬ್ಲೇಕ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲಿಗೆ ನಾವು ಈ ದಾರ್ಶನಿಕತೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ವಿಷನರಿ ಪೋಯಿಟ್ ಅಂತೀವಲ್ಲ, ಏನದು ವಿಷನರಿ ಅನ್ನು ತಿಳ್ಕೋಬೇಕು. ಸಾಮಾನ್ಯವಾಗಿ ಯಾರಿಗೆ ಭೂತ, ವರ್ತಮಾನ, ಭವಿಷ್ಯ ತಿಳಿದಿರ್ತದೆಯೋ ಅವನು ದಾರ್ಶನಿಕ ಕವಿ. ಅಂದ್ರೆ ನಮಗೆ ನಮ್ಮ ಊಹೆಗೆ ನಿಲುಕದ, ನಮ್ಮ ಕಣ್ಣಿಗೆ ಕಾಣದ ಒಂದು ಜಗತ್ತು ಆತನ ಕಣ್ಣಿಗೆ ಕಾಣ್ತದೆ. ನಾಳೆ ಏನಾಗ್ಬೋದು ಅಥವಾ 1000 ವರ್ಷದ ನಂತರ ಏನಾಗ್ಬೋದು ಅನ್ನೋದು ಅವನಿಗೆ ಗೊತ್ತಾಗ್ತದೆ. ದ ಪಾಸ್ಟ್, ದ ಪ್ರೆಸೆಂಟ್ ಅಂಡ್ ಫ್ಯೂಚರ್. ಒಂದು ಸಾಮಾನ್ಯವಾದಂತ ಒಂದು ಅರ್ಥ ಈ ದಾರ್ಶನಿಕತೆಗೆ ಇರೋ ಅರ್ಥ. ಈ ಅರ್ಥದಲ್ಲಿ ಬ್ಲೇಕ್ ದಾರ್ಶನಿಕ ಕವಿಯಾಗಿದ್ದ. ಆಮೇಲೆ ಅವನು ರೊಮ್ಯಾಂಟಿಕ್ ಕಾವ್ಯದ ಹರಿಕಾರರಾಗಿದ್ದ ಅನ್ನೋದು ನಮಗೆಲ್ಲ ಗೊತ್ತಿದೆ. ಮುಖ್ಯವಾಗಿ ಈ ಇನೋಸೆನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇದರ ಬಗೆಗೆ ನವೀನ್ ಅವರು ಬಹಳ ಸೊಗಸಾಗಿ ಅದನ್ನ ವಿಶ್ಲೇಷಣೆ ಮಾಡಿದ್ರು. ಈ 2 ಸ್ಥಿತಿಗಳಿದಾವಲ್ಲ, ದ ಸ್ಟೇಟ್ ಆಫ್ ಬೀಯಿಂಗ್ ಇನ್ನೋಸೆನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ, ಈ ಮುಗ್ಧತೆ ಮತ್ತು ಅನುಭವ ಅನ್ನೋದಾದ್ರೆ ಇವೆರಡೂ ಅವನ ಬಹುತೇಕ ಕವನಗಳಲ್ಲಿ ಸಮಾನವಾಗಿ ಕಾಣಿಸಿಕೊಂಡಿವೆ. ಅದರ ಬಗ್ಗೆ ಅವರು ಸಾಕಷ್ಟು ಮಾತುಗಳನ್ನ ಹೇಳಿದ್ರು, ಅದನ್ನೇನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾನು. ಈ ಇನೋಸೆನ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇವೆರಡೂ ಕಾಂಟ್ರರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅವರು. ಅಂದ್ರೆ ತದ್ವಿರುದ್ಧವಾದಂತ ಮನುಷ್ಯನ ಆತ್ಮದ ಸ್ಥಿತಿ ಅಂತ ನಾವು ಹೇಳ್ಬೋದು. ಆದ್ರೆ ಇನೋಸೆನ್ಸ್ ಅನ್ನೋದು ಮುಗಿದ ಮೇಲೆ ಎಕ್ಸ್ಪೀರಿಯನ್ಸ್ ಶುರು ಆಗ್ತದೆ, ಅಥವಾ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಇನೋಸೆನ್ಸ್ ಇರೋದೇ ಇಲ್ಲ ಎಂಬ ಸರಳ ತೀರ್ಮಾನಕ್ಕೆ ನಾವು ಬರೋ ಹಾಗಿಲ್ಲ. ಅಂದ್ರೆ ಮುಗ್ಧತೆ ಹೋದ್ಮೇಲೆನೆ ಮನುಷ್ಯನಿಗೆ ಅನುಭವ ದಕ್ತದೆ. ಅನುಭವ ಬಂದ ಮೇಲೆ ಮುಗ್ಧತೆ ಇರೋದಿಲ್ಲ ಅಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಸವಣ್ಣನಲ್ಲಿ ಏನಿತ್ತು? ಬಸವಣ್ಣನಲ್ಲಿ ಅಗಾಧವಾದಂತ ಮುಗ್ಧತೆ ಇತ್ತು, ಅಗಾಧವಾದಂತ ಅನುಭವ ಇತ್ತು. ಎಲ್ಲ ವಚನಕಾರರಲ್ಲಿ ಈ 2 ಸಂಗತಿಗಳಿತ್ತು. ಬಸವ ನಮಗೆ ಮುಖ್ಯ ಆಗುವುದೇನಂತಂದ್ರೆ, ಜೀವನವನ್ನು ಅರ್ಥ ಮಾಡಿಕೊಂಡ ಮೇಲೆ ಅಥವಾ ಧರ್ಮ, ದೇವರು ಎಲ್ಲಾ ಸಂಗತಿಗಳನ್ನ ಅರ್ಥ ಮಾಡಿಕೊಂಡ ಮೇಲೂ ಕೂಡ ಅವನಲ್ಲಿ ಒಂದು ಮುಗ್ಧತೆ ಇತ್ತು, ದೊಡ್ಡ ಪ್ರಮಾಣದ ಮುಗ್ಧತೆ ಇತ್ತು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲವಯ್ಯ, ಅಷ್ಟು ಕೇಳುವಷ್ಟು ಮುಗ್ಧತೆ ಬಸವಣ್ಣನಲ್ಲಿ ಇತ್ತು. ಈ ಇನೋಸೆನ್ಸ್ ದಲ್ಲಿ ಏನಿರ್ತದೆ ಅಂತಂದ್ರೆ, ಲ್ಯಾಂಬ್ ಹುಟ್ಲಿಕ್ಕೆ ಸಾಧ್ಯ ಆಗ್ತೈತಿ. ಮನುಷ್ಯ ನಮ್ಮಲ್ಲಿ ಇನೋಸೆನ್ಸ್ ಇದ್ರೆ ನಾವು ಕುರಿಮರಿ ಆಗಿರ್ತೇವೆ. ಕುರಿಮರಿಗೆ ಕ್ರೈಸ್ತ ಮತದಲ್ಲಿ ಒಂದು ಸಿಂಬಾಲಿಕ್ ವ್ಯಾಲ್ಯೂ ಇದೆ. ಅದಕ್ಕೆ ಒಂದು ಅರ್ಥ ಇದೆ. ಏನಂತಂದ್ರೆ, ಕುರಿಮರಿ ಅನ್ನೋದು ಮುಗ್ಧತೆಯ ಸಂಕೇತ. ಅದು ಮುಗ್ಧವಾಗಿರ್ತದೆ. ಕುರಿಮರಿ ನಮಗೆ ತೊಂದರೆಯನ್ನ ನೀಡೋದಿಲ್ಲ, ನಮ್ಮ ಮೇಲೆ ದಾಳಿಯನ್ನ ಮಾಡೋದಿಲ್ಲ. ಆಮೇಲೆ ಕುರಿಮರಿ ಅಂದ್ರೆ ಯೇಸು ಕ್ರಿಸ್ತ, ಅದಕ್ಕೆ ಇನ್ನೊಂದು ಶಬ್ದ ಕ್ರೈಸ್ತ ಅಂತಲೇ ಇದೆ.
ಆದ್ರೆ ಮುಗ್ಧತೆ ಇನೋಸೆನ್ಸ್ದಲ್ಲಿ ಇರ್ತಕ್ಕಂಥ ಲ್ಯಾಂಬ್ ಎಕ್ಸ್ಪೀರಿಯನ್ಸಿಗೆ ಬಂದಾಗ ಟೈಗರ್ ಆಗ್ತದೆ. ಇದನ್ನ ನವೀನ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಮಗು ವಯಸ್ಕನಾಗುವುದು, ಮಗುವಾಗಿರುವಾಗ ಲ್ಯಾಂಬ್ ಆಗಿರ್ತಾನೆ, ಕುರಿಮರಿ ಆಗಿರ್ತದೆ. ಅವನು ಮಗು ಬೆಳೆದು ದೊಡ್ಡವನಾದ ಮೇಲೆ ಅವನು ಟೈಗರ್ನಂತ ಆಗ್ಬಿಡ್ತಾನೆ. ಅದಕ್ಕೆ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್, ವಾಟ್ ಇಮಾರ್ಟಲ್ ಹ್ಯಾಂಡ್ ಆರ್ ಫ್ರೇಮ್ ಕುಡ್ ಫ್ರೇಮ್ ದೈ ಫೇರ್ಫುಲ್ ಸೆಮೆಟ್ರಿ. ಅದು ಇದು ಆ ಕವನದ ಪ್ರಾರಂಭ. ಆಮೇಲೆ ಇಲ್ಲೇನಿರ್ತದೆ ಅಂದ್ರೆ ಶುದ್ಧತೆ, ಮುಗ್ಧತೆ, ಪ್ಯೂರಿಟಿ ಅಂಡ್ ಇನ್ನೋಸೆನ್ಸ್. ಮಗುವಿನಲ್ಲಿ ಇರ್ತಕ್ಕಂಥ ಎರಡು ಗುಣಗಳಂದ್ರೆ ಪ್ಯೂರ್, ಎ ಚೈಲ್ಡ್ ಇಸ್ ವೆರಿ ಪ್ಯೂರ್, ಪರ್ಹ್ಯಾಪ್ಸ್ ಆಸ್ ಪ್ಯೂರ್ ಆಸ್ ಗಾಡ್. ಅದಕ್ಕೆ ಮಗು ಮನುಷ್ಯನ ತಂದೆ, ಚೈಲ್ಡ್ ಇಸ್ ದಿ ಫಾದರ್ ಆಫ್ ಮ್ಯಾನ್, ಇದೆಲ್ಲ ಮಾತು ಬರ್ತದೆ. ನಾವು ಮಗುವಿನಿಂದ ಕಾಲು ಮುಟ್ಟಿಸ್ಕೊಳ್ಳೋದಿಲ್ಲ, ನಮ್ಮಲ್ಲಿ ಒಂದು ಪರಂಪರೆ ಇದೆ, ಮಗುವಿನಿಂದ ಕಾಲು ಮುಟ್ಟಿಸ್ಕೊಳ್ಳೋದಿಲ್ಲ. ಆಮೇಲೆ ಎಷ್ಟೋ ಜನ ಮಗುವಿಗೆ ನಮಸ್ಕಾರ ಮಾಡ್ತಾರೆ, ಯಾಕಂದ್ರೆ ನೀನು ಮಗು ಅಪ್ಪನಿಗಿಂತಲೂ ದೊಡ್ಡವನು ಮಗುವಾಗಿರುವಾಗ. ಅದೇ ಮಗು ಬೆಳೆದು ದೊಡ್ಡವನು ಆಗ್ತಾ ಇದ್ದ ಹಾಗೇನೆ ಅವನಲ್ಲಿ ಎಲ್ಲರೂ ಕೆಟ್ಟು ಹೋಗ್ತಾರೆ ಅಂತ ನಾನು ಹೇಳೋದಿಲ್ಲ. ಬಟ್ ಈ ಎಲ್ಲ ಅನುಭವ ದಕ್ತದೆ. ಅನುಭವ ಬಂದ ಮೇಲೆ ಮುಗ್ಧತೆ ಅದು ಹಣಕ್ಕೆ ಹೋಗ್ಬಿಡ್ತದೆ. ಆದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಜಗತ್ತು ಹೇಗಿದೆ ಅಂದ್ರೆ, ಈ ಜಗತ್ತಿನಲ್ಲಿ ಟೈಗರ್ ಇದೆ, ಆ ಜಗತ್ತಿನಲ್ಲಿ ಕುರಿಮರಿ ಇದೆ, ಈ ಜಗತ್ತಿನಲ್ಲಿ ಟೈಗರ್ ಇದೆ. ಏನಾಗಿದೆ, ಮಗುವಿನ ಮುಗ್ಧತೆಯ ಹರಣ ಆಗಿಬಿಟ್ಟಿದೆ ಇಲ್ಲಿ, ಅಥವಾ ಆ ಮುಗ್ಧತೆ ಅನ್ನೋದು ಭ್ರಷ್ಟಗೊಂಡಿದೆ, ಕರಪ್ಷನ್ ಆಗಿ ಹೋಗ್ಬಿಟ್ಟಿದೆ. ಸೊ ಇವೆರಡು ಜಗತ್ತುಗಳು ಬಹಳ ಚಿಕ್ಕ ಚಿಕ್ಕ ಕವನಗಳಿವೆ. ಇನೋಸೆನ್ಸ್ದಲ್ಲಿ 19 ಕವನಗಳಿವೆ, ಇದರಲ್ಲಿ 26 ಕವನಗಳಿವೆ. ನಾನು ಒಂದು 2 ನಿಮಿಷದಲ್ಲಿ ಈ ನಮ್ಮ ಸ್ನೇಹಿತರ ಮಾತುಗಳನ್ನ ಮುಂದುವರಿಸ್ತೇನೆ. ಎಕ್ಸ್ಪೀರಿಯನ್ಸ್ ಮತ್ತು ಇನೋಸೆನ್ಸ್ ಬಗೆಗೆ ಅವೆರಡು ಬಹಳ ಅದ್ಭುತವಾದ ಪದ್ಯಗಳನ್ನು ಅವರು ಓದಿದ್ರು. ಲ್ಯಾಂಬ್ ಅನ್ನೋದು ಒಂದು ಕವನದ ಹೆಸರು. ಅದರ 4ನೇ ಸಾಲು, ಲಿಟಲ್ ಲ್ಯಾಂಬ್ ಹೂ ಮೇಡ್ ದಿ, ಡಸ್ಟ್ ದೌ ನೋ ಹೂ ಮೇಡ್ ದಿ. ಹೇಳ್ತಾನೆ, ಕುರಿಮರಿಯೇ, ಅದನ್ನ ನಿಲ್ಲು ಅಂದಾಗ, ನಿನ್ನ ಗೊತ್ತಿದೇನಾ ನಿನ್ನನ್ನು ಯಾರು ಸೃಷ್ಟಿ ಮಾಡಿ ಅಂತ ಕೇಳ್ತಾನೆ ಅವನು. ಗೇವ್ ದಿ ಲೈಫ್ ಅಂಡ್ ಬಿಡ್ ದಿ ಫೀಡ್. ನಿನ್ನ ಜೀವನ ಕೊಟ್ಟವ್ರು ಯಾರು, ನಿನಗೆ ಇಲ್ಲಿ ಮೇಲಿಕೆ ಬಿಟ್ಟವ್ರು ಯಾರು, ನಿನ್ನನ್ನು ಹುಟ್ಟಿಸಿದವ್ರು ಯಾರು, ನಿನಗೆ ಗೊತ್ತಿದ್ದೀರಾ? ಅಂದ್ರೆ ಅವನಿಗೆ ಈ ಸೃಷ್ಟಿಯ ಮೂಲಕ ಸೃಷ್ಟಿಕರ್ತನನ್ನ ತಿಳ್ಕೊಬೇಕಾಗಿದೆ ಲ್ಯಾಂಬನಿಗೆ. ಮತ್ತೆ ಹೇಳ್ತಾನ, ಅವನು ಕ್ಲೂ ಕೊಡ್ತಾನ ಮಗುವಿಗೆ, ಹಿ ಈಸ್ ಕಾಲ್ಡ್ ಬೈ ದೈ ನೇಮ್. ಆ ಲ್ಯಾಂಬಿಗೆ ನಿನ್ನ ಹೆಸರಿನಿಂದಲೇ ಅವನು ಕರೆಯೋದು. ಫಾರ್ ಹಿ ಕಾಲ್ಸ್ ಹಿಮ್ಸೆಲ್ಫ್ ಎ ಲ್ಯಾಂಬ್. ಅವನು ತನ್ನನ್ನು ತಾನು ಕುರಿಮರಿ ಎಂದು ಕರೆದುಕೊಳ್ಳುತ್ತಾನೆ. ಅವನು ನಿನ್ನ ಹೆಸರಿನಿಂದಲೇ ಲೋಕಪ್ರಿಯನಾಗಿದ್ದಾನೆ. ಅವನೇ ನಿನ್ನನ್ನು ಸೃಷ್ಟಿಸಿದವನು ಅಂತ ಹೇಳ್ತಾನ ಅವನು. ಈ ಕವನ ಓದಿದಾಗಲೆಲ್ಲ ನನಗೆ ಮುದ್ರಚಂದ್ರು ನೆನಪಾಗ್ತಾರೆ. ನಿಲ್ಲಲೆ ನವಿಲೆ, ನಿನ್ನ ಕಣ್ಣ ಬಣ್ಣಗಳೇಸು ಎಣಿಸಲಾರೆ. ಅದ್ಭುತವಾದಂತ ವೆರಿ ಪವರ್ಫುಲ್ ಪೋಯಟ್ರಿ. ನವಿಲಿ ಹೇಳ್ತಾರ ಅವನು, ಓಡ್ ಹೋಗ್ಬೇಡ, ನಿಲ್ಲು, ನೀನು ಎಷ್ಟು ಕಣ್ಣುಗಳಿದಾವ ಮತ್ತು ನೀನು ಒಂದು ಕಣ್ಣಿನಲ್ಲಿ ಎಷ್ಟು ಬಣ್ಣಗಳಿವೆ. ದಟ್ ವೆರೈಟಿ ಗಾಡ್ಸ್ ಕ್ರಿಯೇಷನ್ ಇಸ್ ಪ್ಲೆಂಟಿ ಅಂತಂತಾರೆ. ದೇವರ ಸೃಷ್ಟಿ ಬಹಳ ಅದ್ಭುತವಾದದ್ದು. ಯಾಕೆಂದ್ರೆ ದೇವರ ಸೃಷ್ಟಿಯಲ್ಲಿ ವೈವಿಧ್ಯತೆ ಇದೆ. ಮನುಷ್ಯನ ಸೃಷ್ಟಿಯಲ್ಲಿ ವೈವಿಧ್ಯತೆ ಕಾಣೋದಿಲ್ಲ, ಆದ್ರೆ ದೇವರ ಸೃಷ್ಟಿಯಲ್ಲಿ ಎಲ್ಲ ವೈವಿಧ್ಯಮಯವಾಗಿದೆ. ಇಬ್ರು ಅವಳಿ ಜವಳಿ ಕೂಡ ಒಂದೇ ತರನಾಗಿರೋದಿಲ್ಲ. ಎಲ್ಲ ಹೂವುಗಳು ಪ್ರತ್ಯೇಕವಾಗಿರುತ್ತವೆ, ಪ್ರತ್ಯೇಕವಾಗಿರುತ್ತವೆ ಮತ್ತು ಪರಿಪೂರ್ಣವಾಗಿರುತ್ತವೆ, ಒಂದನ್ನೊಂದು ಹೋಲುವುದಿಲ್ಲ. ಸೊ ಹಾಗಾಗಿ ಅಂತ ನಾವು ನಿನ್ನ ಕಣ್ಣ ಬಣ್ಣಗಳೇಸು ಎಣಿಸಲಾರೆ. ಮುಂದಿನ ಸಾಲೇನಿದೆಯಲ್ಲ, ಎಲ್ಲ ರೂಪಿಸಿದವನು ಎಲ್ಲಿ ತಾನಡಗಿರುವನೆ. ಇಂಥ ಅದ್ಭುತವಾದ ಶಕ್ತಿಯನ್ನ, ಇಂಥ ಅದ್ಭುತವಾದ ನವಿಲನ್ನ ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತ ಎಲ್ಲಿದ್ದಾನೆ? ತಾಳಲಾರದು ಜೀವ ಹೇಳಲಾರೆ. ಎಷ್ಟು ಚಡಪಡಿಸ್ತಾ ಇದ್ದಾನೆ ಅವನು. ಐ ವುಡ್ ಲೈಕ್ ಟು ನೋ ದ ಕ್ರಿಯೇಟರ್. ಎಷ್ಟು ಅದ್ಭುತವಾಗಿದೆಯಾ ನೀನು, ನಿನ್ನನ್ನು ಸೃಷ್ಟಿಸಿದವನು ಎಲ್ಲಿದ್ದಾನೆ ಅವನು? ನನಗೆ ವೇಟ್ ಮಾಡುವಷ್ಟು ಶಕ್ತಿ ಇಲ್ಲ, ಕಾಯುವ ಶಕ್ತಿ ಇಲ್ಲ, ನನಗೆ ತಾಳ್ಮೆ ಇಲ್ಲ. ಪಟ್ಟನೆ ಹೇಳ್ಬಿಡು ಅವನು ಎಲ್ಲಿದ್ದಾನೆ ಅಂತ ಅವನು ಕೇಳ್ತಾನೆ. ಟೈಗರ್ದಲ್ಲಿ ಬ್ಲೇಕ್ ಒಂದು ಪ್ರಶ್ನೆ ಏನ್ ಮಾಡ್ತಾನೆ, ಡಿಡ್ ಹಿ ಸ್ಮೈಲ್ ಹೀಸ್ ವರ್ಕ್ ಟು ಸಿ? ಯಾಕಂದ್ರೆ ನೋಡ್ರಿ, ಕುರಿಮರಿಯನ್ನ ಸೃಷ್ಟಿ ಮಾಡುವುದು ಬಹಳ ಸುಲಭ. ಯಾಕಂದ್ರೆ ಅದರ ಕಣ್ಣಲ್ಲಿ ಬೆಂಕಿ ಇಲ್ಲ, ಅದಕ್ಕೆ ಹರಿತವಾದ ಉಗುರುಗಳಿಲ್ಲ, ಅದು ದಾಳಿ ಮಾಡುವುದಿಲ್ಲ, ಅದು ಹುಲ್ಲು ತಿಂತದೆ, ಅದನ್ನ ನೀವು ಅದರ ಪಕ್ಕ ಕೂತ್ಕೋಬಹುದು. ಆದ್ರೆ ಟೈಗರ್ನ ಕಣ್ಣನ್ನ ನೋಡ್ಲಿಕ್ಕೆ ಸಾಧ್ಯ ಇದೆನಾ? ಸಮೀಪದಲ್ಲಿ ಹೋಗಿ ಅದರ ಜೊತೆ ಸ್ನೇಹ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಅದು ನೋಡಿದ್ರೆ ಸಾಕು ನಮಗೆ ನಡುಕು ಹುಟ್ಟಿ ಬಿಡುತ್ತದೆ. ಅಂತ ಭಯಾನಕವಾದ ಈ ಪ್ರಾಣಿಯನ್ನು ಸೃಷ್ಟಿ ಮಾಡಿಸಿದ್ನಲ್ಲ,
ಈ ಪ್ರಾಣಿಯನ್ನ ಸೃಷ್ಟಿ ಮಾಡಿದಾಗ ಅವನು ಅದನ್ನ ನೋಡಿ ಮೂರ್ನಕ್ನ ಅಂತ ಕೇಳ್ತಾನ. ದೇವರಿಗೆ ನಗು ಬಂತ, ಓ ಮೈ ಐ ಸೋ ಹ್ಯಾಪಿ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಎ ಬ್ಯೂಟಿಫುಲ್ ಅನಿಮಲ್ ಅಂತಂದ. ಮುಂದಿನ ಪ್ರಶ್ನೆ, ಹೂ ಮೇಡ್ ದ ಲ್ಯಾಂಪ್ ಮೇಡ್ ದಿ ಅಂತ ಪ್ರಶ್ನೆ. ಯಾರು ಕುರಿಮರಿಯನ್ನ ಸೃಷ್ಟಿ ಮಾಡಿದ್ರಲ್ಲ ಅವನೇ ಟೈಗರ್ ಅನ್ನ ಸೃಷ್ಟಿ ಮಾಡಿದನೆ. ದಿಸ್ ಈಸ್ ಎ ಫಂಡಮೆಂಟಲ್ ಕ್ವೆಶ್ಚನ್, ಬಹಳ ಮೂಲಭೂತವಾದಂತ ಪ್ರಶ್ನೆ. ನಾವು ಪ್ರತಿನಿತ್ಯ ಈ ಪ್ರಶ್ನೆಯನ್ನ ಕೇಳ್ತಾ ಇರ್ತೇವೆ. ಎಷ್ಟು ಒಳ್ಳೆಯವನು ಅವನು ಎಷ್ಟು ಒಳ್ಳೆಯವನು, ಸಂಸ್ಥೆಯನ್ನ ಕಟ್ತಾ ಇದ್ದಾನೆ. ಆದ್ರೆ ಅದೇ ಸಂಸ್ಥೆಯಲ್ಲಿ ಒಬ್ಬ ಟೈಗರ್ ಸೃಷ್ಟಿ ಮಾಡಿದ್ದಾನಲ್ಲ, ಅವನು ಅದನ್ನ ಹಾಳು ಮಾಡ್ತಾ ಇದ್ದಾನೆ, ಅವನು ನಾಡನ್ನು ಕಟ್ತಾ ಇದ್ದಾನೆ. ಶಿವಾನಂದ್ ಅವರೇ, ನಿಮ್ಮ ಇದನ್ನ ಆಫ್ ಮಾಡಿ. ಶಿವಾನಂದ್ ಬಂಟೂರ್ ಅವರೇ, ನಿಮ್ಮ ಅಡಿಯೋ ಆಫ್ ಮಾಡಿ. ಮಂಜು, ಶಿವಾನಂದ್, ಎಸ್, ಥ್ಯಾಂಕ್ ಯು. ಸಾರಿ ಸರ್. ಇರ್ಲಿ ಆಗ್ಲಿ, ಆಮೇಲೆ ಮಾತಾಡೋಣ. ಸೊ ಈ ಪ್ರಶ್ನೆಯನ್ನ ಅವನು ಮಾಡ್ತಾನೆ. ಇನ್ನು ಕೊನೆಗೆ ಒಂದು ನಿಮಿಷದಲ್ಲಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ, ನೀವು ಪ್ರಶ್ನೆಯನ್ನ ಕೇಳ್ರಿ. ಇನ್ನೊಂದು ಬಹಳ ಮಹತ್ವದ ಕವನ ಟೈಗರ್ದಲ್ಲಿ ಇರೋದು, ಇದು ಸಾರಿ ಈ ಎಕ್ಸ್ಪೀರಿಯನ್ಸ್ ದಲ್ಲಿ ಇರೋದು ಎ ಪಾಯ್ಸನ್ ಟ್ರೀ ಅಂತ. ನನಗೆ ಬಹಳ ನನ್ನ ಮೇಲೆ ತೀವ್ರವಾದ ಪ್ರಭಾವ ಬೀರಿದ ಒಂದು ಕವನ. ನಾನು ಅನೇಕ ಜನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ಪಾಯ್ಸನ್ ಟ್ರೀ. ಅಲ್ಲಿ ಒಂದು ಪ್ರಮೇಯ ಇಡ್ತಾನೆ ಕವಿ. ಐ ವಾಸ್ ಎಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಹಿಮ್ ಮೈ ರಾತ್ ಡಿಡ್ ಎಂಡ್. ನನ್ನ ಗೆಳೆಯನೊಂದಿಗೆ ನಾನು ಸಿಟ್ಟಾದೆ, ನನ್ನ ಕೋಪದ ಬಗ್ಗೆ ಹೇಳಿದೆ, ನನ್ನ ಕೋಪ ಶಮನಗೊಂಡಿತು. ಎಷ್ಟು ದೊಡ್ಡ ಫಿಲಾಸಫಿ ಇದೆ, ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾನೆ ಅವನು. ಇದು ಒಂದು. ಐ ವಾಸ್ ಎಂಗ್ರಿ ವಿತ್ ಮೈ ಫ್ರೆಂಡ್, ಐ ಟೋಲ್ಡ್ ಮೈ ರಾತ್ ಡಿಡ್ ಎಂಡ್. ಐ ವಾಸ್ ಎಂಗ್ರಿ ವಿತ್ ಮೈ ಫೋ, ಐ ಟೋಲ್ಡ್ ಇಟ್ ನಾಟ್, ಮೈ ರಾತ್ ಡಿಡ್ ಗ್ರೋ. ನನ್ನ ವೈರಿಯೊಂದಿಗೆ ನಾನು ಕೋಪಿಸಿಕೊಂಡೆ, ನಾನು ಈ ಬಗ್ಗೆ ಏನೂ ಹೇಳಲಿಲ್ಲ, ನನ್ನ ಕೋಪ ಹೆಚ್ಚಾಯಿತು. ಆ ಕೋಪದ ದುಷ್ಪರಿಣಾಮ ಏನಾಯ್ತು ಅನ್ನೋದಕ್ಕೆ ದಯವಿಟ್ಟು ನೀವು ಆ ಕವನವನ್ನ ಓದ್ರಿ. ಕನ್ನಡದಲ್ಲಿ ಒಂದು ದೊಡ್ಡ ಗಾದೆ ಮಾತಿದೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಹೀಗಿದ್ರು ಕೂಡ ನಾವೆಲ್ಲರೂ ಸಿಟ್ಟಾಗ್ತೇವೆ, ಎಲ್ಲರ ಮೇಲೂ ಸಿಟ್ಟು ಮಾಡ್ಕೋತೇವೆ, ಎಲ್ಲರಿಗೂ ಬೈತಾ ಇರ್ತೇವೆ. ಬಹಳ ದೊಡ್ಡ ಈ ದಾರ್ಶನಿಕರು ಯಾರು ಅಂದ್ರೆ ಅವರು ಸಿಟ್ಟಾಗೋದಿಲ್ಲ, ಸಿಟ್ಟು ಮಾಡ್ಕೊಡೋದೇ ಇಲ್ಲ, ಕೋಪ ಮಾಡ್ಕೊಡೋದೇ ಇಲ್ಲ. ಅವ್ರಿಗೆ ಬೈರಿ, ಹೊಡಿರಿ, ಇನ್ನೊಂದ್ ಮಾಡ್ರಿ, ಮತ್ತೊಂದ್ ಮಾಡ್ರಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಶಾಂತಿನೇ ಮುಕ್ತಿ ಮಾರ್ಗ ಅಂತ. ನಾವ್ ಯಾರು ಶಾಂತರಾಗಿಲ್ಲ, ಯಾಕಂದ್ರೆ ನಮಗ್ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಆಮೇಲೆ ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ತೇವೆ, ಹೇಳೋದಿಲ್ಲ. ಹೇಳಿದಾಗ ನಮ್ಮ ಎದೆ ಭಾರ ಕಡಿಮೆ ಆಗ್ತದೆ, ಎದೆ ಹಗುರಾಗ್ತದೆ. ನಾವು ಯಾರು ಅಷ್ಟು ಜಲ್ದಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದಿಲ್ಲ, ಬೇರೆ ಬೇರೆ ಜಡ್ಡುಗಳು ನಮಗೆ ಬರೋದಿಲ್ಲ. ಆದ್ರೆ ನಾವೆಲ್ಲ ಒಳಗೆ ಇಟ್ಕೊಂಡು ಕುದ್ದು ಅದೇನೆಲ್ಲ ಆಗ್ಬಿಡ್ತದೆ. ಸೊ ಹೀಗಾಗಿ ಈ ಹೊತ್ತಿನಲ್ಲಿ ನಾವು ವಿಲಿಯಂ ಬ್ಲೇಕ್ನ ಕಾವ್ಯವನ್ನ ಓದ್ಬೇಕು, ಬಹಳ ಅಗತ್ಯವಾಗಿದೆ. ನಮ್ಮ ಸಮಕಾಲೀನ ಅನೇಕ ಸಮಸ್ಯೆಗಳಿಗೆ, ತಲ್ಲಣಗಳಿಗೆ, ತಾಪತ್ರಯಗಳಿಗೆ ಪರಿಹಾರ ನಮಗೆ ವಿಲಿಯಂ ಬ್ಲೇಕ್ನ ಕಾವ್ಯದಲ್ಲಿ ಸಿಗ್ತದೆ. ಅಲ್ಲದೆ ಕನ್ನಡಿಗರಿಗೆ ಮತ್ತು ಭಾರತೀಯರಿಗೆ ತೀರ ಹತ್ತಿರವಾದಂತ ಕವಿ ವಿಲಿಯಂ ಬ್ಲೇಕ್. ಯಾಕೆಂದ್ರೆ ಅವನು ಮಿಸ್ಟಿಕ್ ಪೋಯಿಟ್ ಆಗಿರೋದ್ರಿಂದ ಮನುಷ್ಯ ಮತ್ತು ಆತ್ಮದ ಬಗ್ಗೆ, ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧದ ಬಗ್ಗೆ, ಇಂಥ ಅನೇಕ ಸಂಗತಿಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ಮಾತನಾಡುವುದರಿಂದ ಅವನು ನಮಗೆ ತೀರ ಹತ್ತಿರದ ಕವಿ ಆಗ್ತಾನೆ. ಇಂಥ ಮಹತ್ವದ ಕವಿಯ ಕುರಿತು ಡಾಕ್ಟರ್ ನವೀನ್ ಪಿ ಅವರು ಅನೇಕ ಒಳ್ಳೆಯ ಉಪಯುಕ್ತವಾದ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ. ನೀವು ನವೀನ್ ಅವರೊಂದಿಗೆ ಸಂವಾದವನ್ನ ಮುಂದುವರಿಸಬಹುದು. ಧಾರವಾಡ ಕಟ್ಟೆಯ ಜೊತೆಗೆ ಇರಿ. ಧಾರವಾಡ ಕಟ್ಟೆ ಆಯೋಜಿಸುವ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ದಯವಿಟ್ಟು ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ, ಶುಭವಾಗ್ಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಈ ಜಾಣರ ಜಗಲಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಆಂಗ್ಲ ಭಾಷಾ ಸಾಹಿತ್ಯದ ಒಂದು ತುಲನಾತ್ಮಕ ಸಂವಾದ ಕೇಳೋದೇ ಒಂದು ನಮ್ಮ ಭಾಗ್ಯ ಸರ್. ತುಂಬಾ ಮಾರ್ಮಿಕವಾಗಿ ಇರುವರು ಮಾತನಾಡಿದಿರಿ. ಈಗ ವೇದಿಕೆ ಚರ್ಚೆಗೆ ಕಾಯ್ತಾ ಇದೆ. ಚರ್ಚೆಯಲ್ಲಿ ಭಾಗವಹಿಸುವವರು ತಮಗೆ ವೇದಿಕೆ ಬಿಟ್ಕೊಡ್ತಾ ಇದ್ದೀವಿ.
ಯಾರಾದ್ರೂ ತಮ್ಮ ಪ್ರಶ್ನೆ ಇದ್ರೆ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತನಾಡ್ಬೋದು ಸರ್ ಜೊತೆ. ನಾನೊಂದ್ 2 ಮಾತಾಡ್ತೀನಿ ಬೇರೆಯವರು ಏನು ಪ್ರಶ್ನೆ ಕೇಳಕ್ಕಿಂತ ಮುಂಚೆ. ಮೊದಲಿಗೆ ಧಾರವಾಡ ಕಟ್ಟೆಗೆ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಡೋಣೂರ್ ಸರ್ ಅವರು ಇರ್ಲಿಲ್ಲ ಅನ್ಸುತ್ತೆ ನಾನು ಶುರುವಿನಲ್ಲಿ ಮಾತಾಡಿದಾಗ. ಹಾಗೆ ಧಾರವಾಡ ಕಟ್ಟೆ ಉಳಿದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನಗಳು. ಶಿವಮೊಗ್ಗದಲ್ಲಿ ಧಾರವಾಡದಲ್ಲಿ ಬಹಳ ದೂರದ ಒಂದು ಜಾಗಗಳನ್ನ ಈ ಒಂದು ಧಾರವಾಡ ಕಟ್ಟೆ ಒಂದು ಉಪನ್ಯಾಸ ಇಲ್ಲೊಂದ್ ಕಡೆ ಜಾಯಿನ್ ಮಾಡಿದೆ ಅಂತ ನನ್ನ ಭಾವನೆ. ಈ ಒಂದು ಆಕ್ಚುಲಿ ನನಗೆ ಕೇಳಿದ್ರು, ನೀವೆಂದ ಮಾತಾಡ್ತೀರಾ ಸರ್ ಅಂತ ವಿಜಯಲಕ್ಷ್ಮಿ ಮೇಡಮ್ ಕೇಳಿದಾಗ, ಹೌದು ಯಾಕೆ, ಇದು ಒಂದು ವೇದಿಕೆ, ಒಂದು ಪ್ಲಾಟ್ಫಾರ್ಮ್. ನಾನು ಬಹಳಷ್ಟು ವರ್ಷಗಳಿಂದ ಬರೀ ಲ್ಯಾಂಗ್ವೇಜ್ ಅನ್ನ ಮಾತ್ರ ಪಾಠ ಮಾಡ್ಕೊಂಡ್ ಬರ್ತಾ ಇದ್ದೇನೆ, ದುರಾದೃಷ್ಟವಶಾತ್. ಹಾಗಾಗಿ ಒಂದು ಸೀರಿಯಸ್ ಆಗಿ ಒಂದು ಓದ್ಬೇಕು ಅನ್ನೋ ಒಂದು ಇಂತಹ ವೇದಿಕೆಗಳಿಂದ ಸಾಧ್ಯ ಆಗುತ್ತದೆ. ಸೊ ಅಂತಹ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವಂತ ತಮ್ಮೆಲ್ಲರೂ ಕೂಡ ಮತ್ತೆ ನಾನು ಧನ್ಯವಾದವನ್ನ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ, ನಮ್ಮ ಕಾಲೇಜಲ್ಲಿ ನಾವು 25ನೇ ತಾರೀಕು ಮುಂದಿನ ತಿಂಗಳು ಒಂದು ಕಾನ್ಫರೆನ್ಸ್ ಕೂಡ ಮಾಡ್ತಾ ಇದ್ದೀವಿ ಸಿನಿಮಾ ಸ್ಟಡೀಸ್ ಮೇಲೆ. ಅದನ್ನ ಮೋಸ್ಟ್ಲಿ ನಿಮ್ಮ ಬ್ರೋಷರ್ ನಿಮ್ಮಲ್ಲಿ ಶೇರ್ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಸಾಧ್ಯ ಆದವರು ಪಾರ್ಟಿಸಿಪೇಟ್ ಮಾಡಿ. ಹೈಬ್ರಿಡ್ ಮೋಡಲ್ ಇರೋದ್ರಿಂದ ಯು ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಆನ್ಲೈನ್. ಒಟ್ಟಾರೆಯಾಗಿ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ಸಮಯ ಆಗಿರೋದ್ರಿಂದ ಚರ್ಚೆಗೆ ಭಾಗವಹಿಸುವವರು ತಾವು ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇವೆ. ಪ್ರಾಯಶಃ ಯಾರಲ್ಲೂ ಪ್ರಶ್ನೆಗಳಿಲ್ವಾ? ಉಪನ್ಯಾಸಕರ ಉಪನ್ಯಾಸ ಕುರಿತು ಪೂರಕ ನುಡಿಗಳನ್ನಾದ್ರೂ ಆಡ್ಬಹುದು. ಕಲಂದರ್ ಅವರಿದ್ದಾರೆ ಸರ್, ನಾನು ನೋಡ್ತಾ ಇರ್ತೀನಿ ಕಲಂದರ್ ಸರ್ನ. ಹೌದೌದೌದೌದು, ಅವರು ನಮ್ಮ ಯಾವ ಕಾರ್ಯಕ್ರಮಗಳನ್ನು ಮಿಸ್ ಮಾಡೋದಿಲ್ಲ. ನೋಡಿದ್ದೀನಿ ನಾನು. ಒಳ್ಳೆ ಉಪನ್ಯಾಸ. ಯಾರಾದ್ರೂ ಚರ್ಚೆಯನ್ನ ಸಂವಾದವನ್ನ ಅವ್ರ ಜೊತೆಗೆ ಮಾಡ್ಬೋದು, ಅಥವಾ ಪೂರಕವಾಗಿ 1-2 ಮಾತುಗಳನ್ನ ಆಡ್ಬೋದು. ಇನ್ನೊಂದು 5 ನಿಮಿಷ 10 ನಿಮಿಷ ಕಾಲಾವಕಾಶ ಇದೆ ಅಂತ ಕಾಣ್ತದೆ. ಪ್ರಶ್ನೆಗಳು ಇಲ್ಲ ಅಂದ್ರೆ ಮೇಡಮ್ ಕಾರ್ಯಕ್ರಮ ನೀವು ಮುಗಿಸ್ಬೋದು. ತುಂಬಾ ಸುಂದರವಾಗಿ ಈ ಒಂದು ವಿಷಯದ ಕುರಿತು ವಿಷಯ ಮಂಡನೆ ನಮ್ಮ ಸರ್ ಅವ್ರು ಮಾಡಿರ್ತಾರೆ. ಹಾಗಾಗಿ ಸ್ಪಷ್ಟತೆ ಇರೋದ್ರಿಂದ ಪ್ರಶ್ನೆ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತಾ, ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ನೆರವಾದಂತಹ ಎಲ್ಲಾ ಕಟ್ಟೆಯ ಮಿತ್ರರಿಗೂ ಹಾಗೂ ಆಯೋಜನೆಗೆ ಅನುವು ಮಾಡಿಕೊಟ್ಟಿರುವಂತಹ ಅಧ್ಯಕ್ಷರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಕಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೂ ಉಪನ್ಯಾಸವನ್ನ ನೀಡಿರುವಂತಹ ಸರ್ ಅವರಿಗೆ, ನವೀನ್ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ವಿರಾಮಗೊಳಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.